स्वस्ति नो बृहस्पतिर्ददातु। ओम शांति शांति शांति। सदाशिव समारंभं शंकराचार्य मध्यम अस्मदाचार्य पर्यंतां वंदे गुरु परंपरां। ಮೊದಲ ಸ್ವಲ್ಪ ಪಾರಾಯಣ ಮಾಡೋಣ. ಮುಂಡಕ ಉಪನಿಷತ್ತು ಮೊದಲನೆಯ ಮುಂಡಕ ಮೊದಲನೆಯ ಖಂಡ. ಓಂ ಬ್ರಹ್ಮದೇವಾನಾಂ ಪ್ರಥಮಶ್ರಂ ಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸ ಬ್ರಹ್ಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚಾಂಗಿರೇ ಬ್ರಹ್ಮ ವಿದ್ಯಾಂ ಸ ಭಾರದ್ವಾಜಾಯ ಸಪ್ತವಹಾಯ ಪ್ರಾಹ भारद्वाजो अंगिरसे परावराम शौनको हवै महाशालो अंगिरसं विधिवदुपसन्न प्रपच्च कस्मिन्नु भगवो विज्ञाते सर्वमिदं विज्ञातं भवति इति तस्मै स होवाच द्वे विद्ये वेदितव्ये इति हस्म यद् ब्रह्मविदो वदन्ति पराच एव अपराच तत्र अपरा ऋग्वेदो यजुर्वेदो सामवेदो अथर्ववेदः शिक्षा कल्पो व्याकरणं निरुक्तं छन्दस् ज्योतिषमिति अतः परायया तदक्षरम् अधिगम्यते यद्येतददृश्यम् अग्राह्यम् अगोत्रम् अवर्णमचक्षुश्रोत्रं तदपाणिपादं नित्यं विभुं सर्वगतं सुसूक्ष्मं तदव्ययं यद्भूतयोनिं परिपश्यन्ति धीराः यथोर्णनाभि सृजते गृह्णते च यथा पृथिव्याम् ओषधया सम्भवन्ति यथा सतः पुरुषात् केशलोमानि तथा अक्षरात् सम्भवतीह विश्वम् तपसा चीयते ब्रह्म ततः अन्नम् अभिजायते अन्नात् प्राणो मनः सत्यं लोकाः कर्मसु च अमृतम् यः सर्वज्ञ सर्ववित् यस्य ज्ञानमयं तपः तस्मादेतत् ब्रह्म नाम रूपम् अन्नं च जायते इति प्रथम ಮುಂಡಕ ಪ್ರಥಮ ಖಂಡ. ನಿನ್ನೆ ದಿವಸ ನಾವು ಈ ಮುಂಡಕ ಉಪನಿಷತ್ತಿನ 6ನೇ ಮಂತ್ರವನ್ನ ಪರಮಾತ್ಮನ ವರ್ಣನೆಯನ್ನ ಹೇಳ್ತಾ ಅದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಅನ್ನುವಂತಹ ಶಬ್ದಗಳನ್ನ ವಿಸ್ತಾರವಾಗಿ ಹೋಗ್ಕೊಂತ ಬಂದಿತ್ತು. ಸುಸೂಕ್ಷ್ಮಂ ಅನ್ನುವಂಥದ್ದು ಒಂದು ನೋಡೋದು ಬಾಕಿ ಇತ್ತು. ಈ ಸುಸೂಕ್ಷ್ಮಂ ಅನ್ನೋದನ್ನ ನೋಡೋಣ. ಸುಸೂಕ್ಷ್ಮಂ ಮೀನ್ಸ್ ಎಕ್ಸ್ಟ್ರೀಮ್ಲಿ ಸಟಲ್ ಟು ಗ್ರಾಸ್ಪ್. ಬಹಳ ಸೂಕ್ಷ್ಮದ, ಸ್ಥೂಲ ಬುದ್ಧಿಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದ ಅಂತ ಹೇಳ್ತಾರೆ. ಸುಸೂಕ್ಷ್ಮಂ ಎಕ್ಸ್ಟ್ರೀಮ್ಲಿ ಸಟಲ್ ಟು ಗ್ರಾಸ್. ವೈ? ಬಿಕಾಸ್ ನಾಟ್ ಅವೈಲೇಬಲ್ ಫಾರ್ ಸೆನ್ಸ್ ಆರ್ಗನ್ಸ್. ಯಾಕೆ ಸೂಕ್ಷ್ಮ ಇದೆ ಅಂತಂದ್ರೆ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಇದು ಗೋಚರವಲ್ಲ. ಈ ಆತ್ಮತತ್ವ ಅನ್ನುವಂಥದ್ದು ಇದು ಪಂಚ ಜ್ಞಾನೇಂದ್ರಿಯಗಳಿಗೆ ಗೋಚರವಲ್ಲ. ದಟ್ ಇಸ್ ವೈ ದೇ ಟಾಕ್ ಅಬೌಟ್ ಪಂಚಭೂತ ಧ್ಯಾನಂ. ಆದ್ದರಿಂದ ಪಂಚಭೂತ ಧ್ಯಾನ ಅನ್ನುವಂಥದ್ದು ಉಪಾಸನೆಯೊಳಗೆ ಒಂದು ಧ್ಯಾನವನ್ನು ಹೇಳ್ಕೊಡ್ತಾನೆ ಆಸ್ ಎ ರಿಹರ್ಸಲ್ ಫಾರ್ ಜ್ಞಾನ ಯೋಗ. ಜ್ಞಾನ ಯೋಗಕ್ಕ ರಿಹರ್ಸಲ್ ಅಂತಂದ್ರ ಈ ಪೂರ್ವ ತಯಾರಿ. ಯಾವ ಜ್ಞಾನಕ್ಕೆ ಪೂರ್ವ ತಯಾರಿ ಮಾಡ್ಬೇಕಾದಾಗ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡ ಅಂತ ಹೇಳ್ತಾರೆ ನಿಜಗುಂಟು. ಅದನ್ನ ನಾವು ಕರ್ಮಯೋಗ, ನಿಷ್ಕಾಮ ಉಪಾಸನ ಯೋಗ, ನಿಷ್ಕಾಮ ಕರ್ಮಯೋಗ ಮತ್ತು ಜ್ಞಾನ ಯೋಗ ಅಂತ ಹೇಳ್ತೀವಿ. ಅಲ್ಲಿ ನಿಷ್ಕಾಮ ಉಪಾಸನೆಯೊಳಗ ಈ ಒಂದು ಉಪಾಸನೆಯನ್ನು ಹೇಳ್ಕೊಡ್ತಾರ. ಏನ್ ಹೇಳ್ತಾರ? ಪಂಚಭೂತ ಧ್ಯಾನ ಮಾಡ್ರಿ ಅಂತ ಹೇಳ್ಕೊಡ್ತಾರ ಆಸ್ ಎ ರಿಹರ್ಸಲ್ ಫಾರ್ ಜ್ಞಾನ ಯೋಗ. ಐ ಸೆಡ್ ಉಪಾಸನಾ ಯೋಗ ಈಸ್ ಪ್ರಿಸ್ಕ್ರಿಪ್ಷನ್, ಈಸ್ ಪ್ರಿಪರೇಷನ್. ಅದು ಪ್ರಾರಂಭಿಕ ಅಂತ ತಯಾರಿ. ವಿಕ್ಷೇಪ ದೋಷವನ್ನು ಕಳ್ಕೊಳ್ಳಿಕ್ಕೆ ಶಾಸ್ತ್ರ ನಮಗ ಈ ಉಪಾಸನಾ ಯೋಗವನ್ನ ಹೇಳಿದೆ. They talk about Panchabhuta Dhyanam in
ಧ್ಯಾನಂ ಅಲ್ಲಿ 5 ಭೂತಗಳ ಧ್ಯಾನವನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಅದು ಹೆಂಗ ಅನ್ನೋದು ಹೇಳ್ತೀವಿ ಇಲ್ಲೇ. ಇನ್ನು ಚಾಂದೋಗ್ಯ ಉಪನಿಷತ್ 7th ಚಾಪ್ಟರ್ ಕಾಲ್ಡ್ ಭೂಮಾ ವಿದ್ಯಾ. ಚಾಂದೋಗ್ಯ ಉಪನಿಷತ್ ಅಂತ ಒಂದು ಉಪನಿಷತ್ ಅದ. ಆ ಉಪನಿಷತ್ತನ್ನ ಅಭ್ಯಾಸ ಮಾಡೋದ್ನಾಗ ಅದ್ರಾಗ 7ನೇ ಅಧ್ಯಾಯದಾಗ ಒಂದು ವಿಷಯ ಬರ್ತದ, ಅದಕ್ಕಂತಾರ ಭೂಮಾ ವಿದ್ಯೆ. 14 preparatory meditations are given there. ಆ ಒಂದು ಭಾಗ ಚಾಂದೋಗ್ಯ ಉಪನಿಷತ್ತಿನ 7ನೇ ಚಾಪ್ಟರ್ ಆ ಭಾಗದೊಳಗ ಭೂಮಾ ವಿದ್ಯೆ ಅನ್ನುವಂತ ಹೆಡಿಂಗ್ ಒಳಗ ಅದನ್ನ ಅಭ್ಯಾಸ ಮಾಡೋಣ. ನಾವು ಒಂದೊಂದು ಉಪನಿಷತ್ ಅಭ್ಯಾಸ ಮಾಡ್ತಾ ಹೋಗೋಣ. ಅವಾಗ ಅಲ್ಲಿ 14 ಉಪಾಸನೆಗಳನ್ನ ಹೇಳಲಾಗಿದೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ. ಸನತ್ ಕುಮಾರ ದ ಗುರು ಈಸ್ ಟೀಚಿಂಗ್ ಟು ದ ಡಿಸೈಪಲ್ ನಾರದ. ಅಲ್ಲಿ ಗುರು ಶಿಷ್ಯರು ಯಾರು ಚಾಂದೋಗ್ಯ ಉಪನಿಷತ್ನಾಗ? ಗುರು ಅದಾನ ಸನತ್ ಕುಮಾರ, ಶಿಷ್ಯ ಅದಾನ ನಾರದ ಋಷಿ. ಅಂಡ್ ಫಸ್ಟ್ 14 preparatory upasanas are given. ಮೊದಲ 14 ಪೂರ್ವ ತಯಾರಿ ಸಲುವಾಗಿ, ಜ್ಞಾನ ಯೋಗಕ್ಕೆ ಹೋಗ್ಲಿಕ್ಕೆ ತಯಾರಿ ಸಲುವಾಗಿ 14 ಪ್ರಾರಂಭಿಕ ಹಂತದ ಉಪಾಸನೆಗಳನ್ನ ಹೇಳಿಕೊಡಲಾಗಿದೆ. ಅದು ಜ್ಞಾನ ಪೂರ್ವದಲ್ಲಿ ಮಾಡುವಂತದ್ದು. ಇದು ನಮ್ಮ ಪಂಚಭೂತ ಉಪಾಸನಾ ಆರ್ ಪ್ರಿಸ್ಕ್ರೈಬ್ಡ್. ಅದ್ರಾಗ ಒಂದು ಉಪಾಸನೆ ಅದ, ಅದಕ್ಕೆ ಏನಂತಾರ ಪಂಚಭೂತ ಉಪಾಸನೆ. ಭೂಲೋಕ ಭೂಮಿ ಉಪಾಸನಾ ಈಸ್ ಈಸಿ ಬಿಕಾಸ್ ಭೂಮಿ ಈಸ್ ವಿಸಿಬಲ್. ಇಡೀ ಪೃಥ್ವಿಯನ್ನ ಒಂದು ಉಪಾಸನಾ ದೇವತೆ ಅಂತ ತಿಳ್ಕೊಂಡು ಅಲ್ಲೇ ಉಪಾಸನೆ ಮಾಡಕ್ ಹೇಳ್ಯಾರ. ಪೃಥ್ವಿ ಮಾತ್ರ ಕಣ್ಣಿಗೆ ಅದು ನೋಡಿದಾಗ ಪೃಥ್ವಿ ಹೆಂಗದ, ಸ್ವಲ್ಪ ಖಗೋಳ ಶಾಸ್ತ್ರದ ಜ್ಞಾನ ಇತ್ತಂದ್ರೆ ಗೋಲಾಕಾರ ಇದೆ, ಇದು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ, ಹಿಂಗೇನೋ ಸ್ವಲ್ಪ ಖಗೋಳ ಶಾಸ್ತ್ರದ ಜ್ಞಾನ ಇದ್ದವ್ರಿಗೆ ಆ ಪೃಥ್ವಿಯನ್ನ ಕಲ್ಪನಾ ಮಾಡ್ಕೊಳಿಕ್ ಬರ್ತದೆ. ಯಾಕಂದ್ರೆ ಅದು ಸ್ಥೂಲವಾಗಿದೆ. ಈ ಪಂಚ ಜ್ಞಾನೇಂದ್ರಿಗಳಿಗೆ ವಿಷಯ ಆಗ್ಲಿಕ್ಕೆ ಸಾಧ್ಯದ ಪೃಥ್ವಿನ ಗ್ರಹಣ ಮಾಡಬಹುದು ಬುದ್ಧಿ ಹೇಳ್ತಾರ. ಭೂಲೋಕ ಆರ್ ಭೂಮಿ ಉಪಾಸನ ಈಸ್ ವೆರಿ ವೆರಿ ಈಸಿ. ಯಾರಾದ್ರೂ ಮಾಡಬಹುದು ಭೂಲೋಕ ಅಥವಾ ಭೂಮಿಯನ್ನು ಉಪಾಸನೆ ಮಾಡಬಹುದು. ಬಿಕಾಸ್ ಭೂಮಿ ಈಸ್ ವಿಜಿಬಲ್. ಈ ಪೃಥ್ವಿ ಅನ್ನೋದು ಅದನ್ನ ಗ್ರಹಣ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ನಾಮ ರೂಪ ಅದ, ಅದಕ್ಕೆ ಏನದ ಆಕಾರ ಅದ, ಬಣ್ಣ ಅದ. ದೆನ್ ವಿ ಗೋ ಟು ಜಲ ಉಪಾಸನ. ಪಂಚಮಹಾಭೂತಗಳಲ್ಲಿ ಮೊದಲ ದೊಡ್ಡದು ಯಾವುದು ಸ್ಥೂಲವಾಗಿರುವಂತದ್ದು ಅಂದ್ರೆ ಭೂಮಿ, ಪೃಥ್ವಿ ಉಪಾಸನೆ ಮಾಡಂತ ಹೇಳಿದ್ರೆ ಪೃಥ್ವಿ ಉಪಾಸನೆ ಮಾಡಬಹುದು. ಈಗ ಮುಂದೆ ಜಲ ಆಯ್ತು ನೋಡ್ರಿ, ಅದಕ್ಕಿಂತ ಸೂಕ್ಷ್ಮ. ಪೃಥ್ವಿಗಿಂತ ಜಲ 10 ಪಟ್ಟು ದೊಡ್ಡದ, ಅಷ್ಟೇ ಪಟ್ಟು ಸೂಕ್ಷ್ಮದ. ಆದ್ರಿಂದ ಅವು ಹೆಂಗ ಸೂಕ್ಷ್ಮ ಹೋಗ್ತಾವೋ ಹಂಗಂಗ ದೊಡ್ಡವು ಹಾಕೊಂತ ಹೋಗ್ತಾವ. ಹೆಂಗ ದೊಡ್ಡದಾಗ್ತದ ಹಂಗ ಸೂಕ್ಷ್ಮ ಆಗ್ತದ. ಇದೊಂದು ಇಡಬೇಕು. ಹೆಂಗ ದೊಡ್ಡ ಹಾಕೊಂತ ಹೋಗ್ತಾವ ಹಂಗ ಸೂಕ್ಷ್ಮ ಹಾಕೊಂಡ್ ಹೋಗ್ತಾವ. ಹೆಂಗ ಸೂಕ್ಷ್ಮ ಆಗ್ತಾವ ಹಂಗ ಈ ಸ್ಥೂಲ ಜ್ಞಾನಿಗಳಿಗೆ ಅಗೋಚರ ಆಗ್ತದ. ಈಗ ಇಲ್ಲಿ ಏನ್ ಹೇಳಕತ್ತಾರ ಅಂದ್ರ ವಿ ಗೋ ಟು ಜಲ ಉಪಾಸನ. ಪೃಥ್ವಿ ಉಪಾಸನ ಮಾಡಿದ ಮೇಲೆ ಇನ್ನು ಜಲದ ಉಪಾಸನೆ ಮಾಡಪ್ಪ ಅಂತ. ಈ ಭೂಮಿ ಮ್ಯಾಗ ಎಷ್ಟು ಜಲ ಅದರಿ ಅಂದ್ರ 3-4 ಅಂಶ ಜಲ ಇದೆ. ಪೃಥ್ವಿ 1-4 ಅಂಶ ಇದೆ. ಪೃಥ್ವಿ ಉಪಾಸನೆ ಮಾಡಂದ್ರೆ ಅದು ಗೋಳಾಕಾರದ ಉಪಾಸನೆಯನ್ನು ಮಾಡಬಹುದು. ಇನ್ನು ಜಲವನ್ನು ಉಪಾಸನೆ ಮಾಡ್ರಿ ಅಂದಾಗ ಆ ಎಲ್ಲೆಲ್ಲಿ ಜಲ ಅದ ಸಮಷ್ಟಿ ಜಲದಾಗ ಅದನ್ನ ಪರಿವರ್ತನೆ ಮಾಡ್ಕೋಬೇಕು. ಆ 3-4 ಅಂಶ ಏನ ನೀರಿನ ಭಾಗ ಐತಿ, ಆ ಜಲವನ್ನ 3-4 ಅಂಶವನ್ನ ಒಂದು ಯೂನಿಟ್ ಅಂತ ಮಾಡ್ಕೋಬೇಕು. ಅದ್ರ ಮೇಲೆ ಉಪಾಸನೆ ಮಾಡಬಹುದು ಏನಂದ್ರೆ ಮಾಡ್ಬೋದು. ಯಾಕಂದ್ರೆ ಅದು ಕೂಡ ಸ್ಥೂಲ ದೃಷ್ಟಿಗೆ ಗೊತ್ತಾಗ್ತದೆ. ಎಲ್ಲಾ ಪೃಥ್ವಿ ಮ್ಯಾಗಿದ್ದಂತ ನೀರನ್ನ ಸಮಷ್ಟಿ ನೀರನ್ನಾಗಿ ಮಾಡ್ಕೊಂಡು ಆ ನೀರಿನ ಮ್ಯಾಗ ಉಪಾಸನೆ ಮಾಡ್ರಿ ಅಂದ್ರೆ ಮಾಡ್ಬಹುದಲ್ಲ. ಸ್ಥೂಲ ಐತದು, ಅದು ಮಾಡ್ಬೋದು. ದೆನ್ ವಿ ಗೋ ಟು ಅಗ್ನಿ ಉಪಾಸನ. ಈ ಪೃಥ್ವಿ ಮ್ಯಾಗಿರುವಂತ ಅಗ್ನಿ ತತ್ವ ಎಲ್ಲೆಲ್ಲಿ ಐತಿ ಅದು ಅಷ್ಟು ಸಮಗ್ರವಾಗಿ ಸಮಷ್ಟಿ ಅಗ್ನಿಯಾಗಿ ಮಾಡ್ಕೊಂಡು ಆ ಸಮಷ್ಟಿ ಅಗ್ನಿ ಮ್ಯಾಗ ನೀವು ಉಪಾಸನೆಯನ್ನು ಮಾಡ್ರಿ. ಅಂದ್ರೆ ಪೃಥ್ವಿಗಿಂತ 10 ಪಟ್ಟು ವ್ಯಾಪಕ ಮತ್ತು ದೊಡ್ಡದೈತಿ ಜಲಕ್ಕಿಂತ 10 ಪಟ್ಟು ದೊಡ್ಡದು ಮತ್ತು ವ್ಯಾಪಕ ಐತಿ ಅಗ್ನಿ. ಅಗ್ನಿಗೂ ಹೋಗ್ಬೋದು. ಅಗ್ನಿ ದೃಶ್ಯತ್ವಾತ್ ರೂಪವತ್ ಏನದ ರೂಪ ಇರುವುದರಿಂದ ಇದು ಕೂಡ ದೃಶ್ಯ ಆಗ್ತದ. ಅಗ್ನಿ ಅದನ್ನು ಕೂಡ ನೀವು ಉಪಾಸನೆ ಮಾಡಬಹುದು. ಅದಕ್ಕೂ ಕೂಡ ಮನಸ್ಸಿನಿಂದ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಅದ.
ಅಪ್ ಟು ದ್ಯಾಟ್ ವೆರಿ ವೆರಿ ಈಸಿ. ಮೊದಲಿನ 3 ಭೂತಗಳನ್ನು ಉಪಾಸನೆ ಮಾಡುವಂದಾಗ ಪ್ರಾರಂಭಿಕ ಹಂತದ ಶಿಷ್ಯನಿಗೆ ಇವು 3 ಬಹಳ ಹಗುರಾಗ್ತವೆ. ಈಗ ಮುಂದೆಲ್ಲ ಕಠಿಣ. ಏನಂತಾರ ಅವರು? ದೆನ್ ಯು ಗೋ ಟು ದಿ ವಾಯು ಉಪಾಸನ. ಆ ಅಗ್ನಿಗೆ ಕಾರಣವಾದಂತಹದ್ದು ವಾಯು. ತಸ್ಮಾತ್ ಆತ್ಮನ ಆಕಾಶ ಸಂಭೂತ. ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿ ಅಭ್ಯಾತ್ ಪೃಥ್ವಿ, ಪೃಥ್ವಿಯಾತ್ ಔಷಧ, ಔಷಧಾತ್ ಅನ್ನಂ, ಅನ್ನಾತ್ ಪುರುಷ ಅನ್ನುವಂಥದ್ದು ಒಂದು ತೈತ್ರಿಯ ಉಪನಿಷತ್ತಿನ ಮಂತ್ರ. ಸೃಷ್ಟಿ ಹಿಂಗಾತು ಅಂತ ಹೇಳ್ತಾರ. ಸೃಷ್ಟಿ ಆಗಿಲ್ಲ ಅನ್ನುವಂಥದ್ದು ಒಂದು, ಸೃಷ್ಟಿ ಆಗೈತಿ ಅಂತ ಒಂದು. ಇದರಲ್ಲಿ ಸೃಷ್ಟಿ ಆಗೇ ಇಲ್ಲ ಅನ್ನೋದು ಉತ್ತಮ ಅಧಿಕಾರಿಗೆ. ಸೃಷ್ಟಿ ಆಗೈತಿ ಅಂತಂದ್ರೆ ಐತಿ ಅಂತ ಕೂಡ ಏನ್ ಬಂದಾನಲ್ಲ. ಈಗ ಅಷ್ಟು ದುಃಖಕ್ಕೆ ಕಾರಣ ಆಗೈತಿ ಸಂಸಾರ, ಈ ಜಗತ್ತು. ಮತ್ತ ಅವಂಗ ಸೌಮಗಳಿಗಿಲ್ಲ ಅಂದ್ರೆ ಹೆಂಗ? ಅದಕ್ಕೆ ಅವಂಗ ಅಜ್ಞಾಸಿಕವಾಗಿ ಇದೆ ಅಂತ ಭಾವ ಮಾಡ್ಕೊಂಡು ಆ ಪೃಥ್ವಿಯ ಈ ಪಂಚಮಹಾಭೂತಗಳ ಸೃಷ್ಟಿ ದೈತ್ಯ ಉಪನಿಷತ್ತು ಹಿಂಗ್ ಹೇಳ್ತದೆ. ತಸ್ಮಾತ್ವ ಯತಸ್ಮಾತ್ ಆತ್ಮನಃ ಆಕಾಶ. ಅಧ್ಯಾರೋಪ ಉಪಾದಿಯಿಂದ ಆ ಪರಮಾತ್ಮನಿಂದಾಗಲಿ, ತಸ್ಮಾತ್ ವಾ ಯತಸ್ಮಾತ್ ಈ ಆತ್ಮನಿಂದಾಗಲಿ. ನೋಡ್ರಿ, ಅಲ್ಲೇ ಒಂದ್ ದೊಡ್ಡ ರಹಸ್ಯ. ತಸ್ಮಾತ್ ವಾ ಯತಸ್ಮಾತ್ ಅಂದ್ರೆ ಆ ಪರಮಾತ್ಮನಿಂದಾಗಲಿ ಅಥವಾ ಈ ಆತ್ಮನಿಂದಾಗಲಿ ಅಂದ್ರೆ ನಮ್ಮೆಲ್ಲರ ಆತ್ಮ ಸ್ವರೂಪ ಐತಲ್ಲ, ಅದಕ್ಕೂ ಪರಮಾತ್ಮಕ್ಕೂ ಐಕ್ಯ ಅದ ಅನ್ನುವಂಥದ್ದು ತೈತರಿ ಉಪನಿಷತ್ತಿನ ಆ ಮಂತ್ರ ಹೇಳ್ಬಿಡ್ತದೆ. ತಸ್ಮಾತ್ ವಾ ಯತಸ್ಮಾತ್ ಆತ್ಮನಃ ಆಕಾಶ ಸಂಭೂತ. ಆತ್ಮನಿಂದ ಆಕಾಶ ಹೊರತು, ಆಕಾಶದಿಂದ ವಾಯು ಹೊರತು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿಯಿಂದ ಹೊರತು. ಈಗ ಮೊದಲಿನ 3 ಭೂತಗಳನ್ನು ಉಪಾಸನೆ ಮಾಡಂದಾಗ ಪೃಥ್ವಿ, ಅಪ್ಪು ಮತ್ತು ತೇಜ್ ಇವಕ್ಕ ಸಾಕಾರ ಇರುವುದರಿಂದ ಇದನ್ನು ಉಪಾಸನೆ ಪ್ರಾರಂಭಿಕ ಹಂತದಲ್ಲಿದ್ದಂತ ಶಿಷ್ಯರು ಎಲ್ಲರೂ ಮಾಡ್ಲಿಕ್ಕೆ ಸಾಕು. ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಅಂತ ಹೇಳ್ಕೊಂಡು ಜ್ಞಾನ ಪೂರ್ವದಲ್ಲಿ ನಾವು ಉಪಾಸನೆಯಾಗಿ ಇದನ್ನ ಹೇಳ್ತೇವೆ. ಅಂದ್ರೆ ನಾವು ನಮ್ಮ ಹೃದಯದಲ್ಲಿ ಇಡೀ ಪೃಥ್ವಿಯನ್ನ ಹಿಂಬಿಡ್ಕೋಬೇಕು. ಅಂದ್ರೆ ನಮ್ಮ ಹೃದಯ ಎಷ್ಟು ದೊಡ್ಡದಾಗಬೇಕು ಅಂದ್ರೆ ಪೃಥ್ವಿ ಎಷ್ಟು ದೊಡ್ಡದಾಗಬೇಕು. ಪೃಥ್ವಿ 10 ಪಟ್ಟು ಜಲ ಐತಂದ್ರೆ ಜಲದಷ್ಟು ದೊಡ್ಡದಾಗಬೇಕು. ನಿಧಾನವಾಗಿ ನಮ್ದು ವ್ಯಾಪಕತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಂತಃಕರಣದಲ್ಲಿ ನಾವೆಲ್ಲರನ್ನೂ ಹಿಂಬಿಟ್ಕೊಳ್ಬೇಕು. ಜಗತ್ತಿನ ಸಮಸ್ತ ಪ್ರಾಣಿ ವರ್ಗವನ್ನಾಗ್ಲಿ, ಜಗತ್ತು ಏನಿದೆ ಪೂರ್ಣ ವಸ್ತು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂತ ಸಾಮರ್ಥ್ಯ ನಮ್ಗೆ ಬರ್ಬೇಕು ಮಾನಸಿಕವಾಗಿ. ಅಂದ್ರೆ ನಾವು ಆತ್ಮ ಆಗ್ಬೇಕಂದ್ರೆ ನಾವು ಅಷ್ಟು ದೊಡ್ಡವರಾಗಬೇಕಾಗ್ತದೆ. ಆತ್ಮೀಯರೇ, ಈ ಶರೀರದಷ್ಟ ನಾವು 5-5.5 ಕೋಟಿ ಇಟ್ಕೊಂಡು ಆಗಲ್ಲ. ಅದಕ್ಕೆ ವಿರಾಟ್ ಉಪಾಸನೆ ಅಂತಾರೆ, ವಿರಾಟ್ ಧ್ಯಾನ ಅಂತಾರೆ. ಈ ಧ್ಯಾನವನ್ನ ಹೇಳಿದಾಗ ಮೊದಲಿನ ಮೂರು ಭೂತಗಳ ಧ್ಯಾನ ಆಯ್ತು. ಈಗ 4ನೇ ಐತಲ್ಲ, ದೆನ್ ಯು ಗೋ ಟು ವಾಯು ಉಪಾಸನ. ಯು ಕ್ಯಾನ್ ಫೀಲ್ ದ ವಾಯು ಬಟ್ ಯು ಕ್ಯಾನ್ ನಾಟ್ ಸಿ ದ ವಾಯು ಇದೆ ಅಂತ ನಮ್ಗ ಫೀಲ್ ಆಗ್ತದೆ, ನಮ್ಮ ಸ್ಪರ್ಶ ಜ್ಞಾನ ಆಗ್ತದೆ. ತಂಪು ಗಾಳಿ ಬೀಸ್ ನೋಡ್ರಿ, ಯಾಕೋ ಇವತ್ತು ಗಾಳಿ ಬೀಸಿ ಅದ ನೋಡ್ರಿ. ಆ ಗಾಳಿ ಬೀಸಿದಾಗ ಗಾಳಿ ಅದ ಅನ್ನುವಂಥದ್ದು ಸ್ಪರ್ಶ ಜ್ಞಾನಕ್ಕೆ ಗೋಚರ ಆಗ್ತದೆ. ಕಣ್ಣಿಗೆ ಕಾಣೋದಿಲ್ಲ ಅದು, ಆದ್ರ ಸ್ಪರ್ಶಕ್ಕೆ ಕಾಣ್ತದಲ್ಲ, ಅದು ಕೂಡ ಗ್ರಹಣ ಮಾಡುದು. ನೋಡ್ರಿ, 5 ಇಂದ್ರಿಯಗಳದಾವ, ಎಲ್ಲವೂ ನೋಟಕ್ಕನ್ನ ಕಾಣ್ಬೇಕಲ್ಲ, ಕಣ್ಣಿಗೆ ಕಾಣ್ಬೇಕಂತ ಏನಿಲ್ಲ. ಈಗ ವಾಯು ಸ್ಪರ್ಶ ಜ್ಞಾನಕ್ಕೆ ಗೋಚರ ಆಗ್ತದೆ. ಸ್ಪರ್ಶ ಜ್ಞಾನ ಇದು ಚರ್ಮನು ಕೂಡ ಒಂದು ಇಂದ್ರಿಯ, ಜ್ಞಾನೇಂದ್ರಿಯ ಅದ. ಆಯ್ತು, ಅದು ಕೂಡ ಗೊತ್ತಾಯ್ತು. You cannot see Vayu. Once you have trained your mind, then you are asked to practice Akasha Upasana. ಆಕಾಶ ಅನ್ನುವಂಥದ್ದು ಉಪಾಸನೆ ಹೆಂಗೆ ಮಾಡಬೇಕು ಅಂತಂದಾಗ ಅದು ಕಂಪ್ಲೀಟ್ ನಿರಾಕಾರ ಐತಿ. ಆಕಾಶ ಅಂದ್ರೆ ಏನ್ರಿ? ಎನಿಬಡಿ ಮೊನ್ನೆ ಒಂದ್ಸಲ ಕೇಳಿದ್ದೆ ಇದನ್ನ, ಯಾರಾದ್ರೂ ನೆನಪಿದ್ರೆ ಆಕಾಶದ ಕಲ್ಪನೆ ಹೊಸಬ್ರಿಗೆ ಹೆಂಗ್ ಬರ್ತದ? ಆಕಾಶ ಅಂದ್ರೆ ಏನ್ ಮಾಡ್ತಾರಂದ್ರೆ ಮ್ಯಾಗಿನ ತೋರಿಸ್ತಾರ ನೋಡ್ರಿ, ಆ ನೀಲಿ ಬಣ್ಣದ ಐತಲ್ಲ ಅದು ಆಕಾಶ ಅಂತ. ಆಸ್ ಇಫ್ ಇದು ಆಕಾಶ ಇಲ್ಲ ಏನೋ ಅನ್ನುವಂಗ ಶಬ್ದ ಗುಣ ಉಳ್ಳದ್ದು ಆಕಾಶ ಒಂದು ಬರೋಬರಿ. ನಿಮ್ಗೆಲ್ಲ ಕಲ್ಪನಾ ಬರ್ಬೇಕಲ್ರಿ. ಈಗ ಪೃಥ್ವಿ ಅಂತ ಗೋಲದ, ನೀರಂದ್ರ ಇದು ನೀರು ಹರಿಯುವಂತ ಸ್ವರೂಪ ಇದ್ದಿದ್ದು, ನೀರು ನಮ್ಮ ನೀರು ಏನದಕ್ಕೆ ಹೋದ್ರೆ ನಮ್ಮ ನೀಡಿಗೆ ಹೋಗ್ತದ ಅನ್ನುವಂಥದ್ದು ಏನು ಸ್ವರೂಪ ಲಕ್ಷಣ ನಮ್ ತಲೆಯಾಗದಾವು. ಆಕಾಶ ಅವಕಾಶ ಏನ್ ಕೊಟ್ಟೈತೆ? ಅವಕಾಶ ಅಂದ್ರೆ ಪೊಳ್ಳು. ಆ ಪೊಳ್ಳಾಗ ಇದು ಅದು ಹೋಗಿ ವಸ್ತು ಇಡ್ಲಿಕ್ ಬರ್ತದೆ. ಈ ಬುಕ್ಕಲ್ಲಿ ಇಡ್ತೇನಲ್ಲ, ಇದು ಪೊಳ್ಳಾಗ ಇಡ್ತೇನಲ್ಲ, ಈ ಪೊಳ್ಳ ಏನೈತಿ ಆ ಪೊಳ್ಳಿಗಿನ ಆಕಾಶ. ಈ ಆಕಾಶದ ಕಲ್ಪನೆ ಬಹಳ ಮಂದಿ ಬರೋದಿಲ್ಲ, ವಿಚಿತ್ರ ಸ್ಟಾರ್ಟಿಂಗಿಗೆ. ಇಲ್ಲೆಲ್ಲರೂ ಪ್ರಾಜ್ಞರ ಇರೋದ್ರಿಂದ ಆಕಾಶದ ಕಲ್ಪನೆ ನಿಮಗೆ ಸರಳ ಬರ್ಬೋದು. ಆದ್ರೆ ಆಕಾಶದ ಉಪಾಸನೆ ಮಾಡ್ಬೇಕು. ಆಕಾಶ ಎಷ್ಟು ವ್ಯಾಪಕ ಅದ ರೀ?
ನಮ್ಮನ್ನ ಹೇಳಿದೆ ಪಾಕಿಸ್ತಾನ ಆಕಾಶ ಭಾರತದ ಆಕಾಶ ಬೇರೆ ಮಾಡಿದವರು ಯಾರು ಅದಾರನು? ಭೂಮಿಯೊಳಗ ಜಗ ಕೊಡ್ತಾರ, ಇದು ಪಾಕಿಸ್ತಾನ, ಇದು ಭಾರತ, ಇದು ಚೈನಾ, ಇದು ರಷ್ಯಾ, ಇದು ಅಮೆರಿಕ, ಇದು ಇಂಗ್ಲೆಂಡ್, ಭೂಮಿ ಮ್ಯಾಗ ಕೊಡ್ತಾರ ಭಾಗ ಮಾಡ್ಯಾರ. ಆಕಾಶದಾಗ ಭಾಗ ಮಾಡಿದವರು ಯಾರು ಅದಾರಿ? ಯಾರು ಇಲ್ಲ. ಯಾಕೆ? ಅಷ್ಟು ವ್ಯಾಪಕ ಐತಿ ಆಕಾಶ. ಆ ಪೊಳ್ಳು ಅನ್ನೋದು ಏನೈತಿ, ವ್ಯಾಪಕ ಐತಿ. ಆಕಾಶ ಉಪಾಸನೆ ಮಾಡಿದ ಮೇಲೆ ಎಷ್ಟು ಹೃದಯ ಇವನು ವ್ಯಾಪಕ ಆಗ್ತದೆ ವಿಚಾರ ಮಾಡಿ. ಯು ಆರ್ ರೆಡಿ ಫಾರ್ ಮುಂಡಕ ಉಪನಿಷತ್. ಯಾವಾಗ ನೀವು ಆಕಾಶ ಉಪಾಸನೆ ಮಾಡಾಕತ್ತೀರಿ ಅಂತಂದ್ರ ಈಗ ನೀವು ಮುಂಡಕ ಉಪನಿಷತ್ ಕೇಳಲಿಕ್ಕೆ ಅಧಿಕಾರಿಗಳಾದ್ರಿ ಅಂತಾರಪ್ಪ. ಡು ನಾಟ್ ಸೇ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಮ್. At least you should know what is all about. So susukshmam means subtler than even ಆಕಾಶ. ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರುವಂತಹದ್ದು ಏನೈತಿ ಆ ಪರಮಾತ್ಮ ತತ್ವ, ಅದನ್ನ ತಿಳ್ಕೊಳಕ, ಆಕಾಶವನ್ನ ತಿಳ್ಕೊಳಕ ಬುದ್ಧಿಗೆ ಬಹಳ ಕಠಿಣ ಆಗ್ತದೆ. ಆ ಪಳ್ಳು ಅನ್ನುವಂಥದ್ದು ಕಲ್ಪನೆ ಕೊಟ್ಟ ಮ್ಯಾಗ ಒಂದ್ ಸ್ವಲ್ಪ ಗ್ರಹಣ ಆದಂಗ. ಇನ್ನು ಆಕಾಶಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು ಮತ್ತು ವ್ಯಾಪಕ ಇರುವಂತದ್ದು ಆ ಆತ್ಮತತ್ವ, ಅದು ನನ್ನ ಸ್ವರೂಪದ. ಆದ್ದರಿಂದ ಈ ಪರಿಚ್ಛಿನ್ನ ಭಾವದಿಂದ ಆ ವ್ಯಾಪಕ ಭಾವ ನನಗೆ ಅಳವಡಬೇಕಾಗಿತ್ತಂದ್ರೆ ಈ ವಿರಾಟ್ ಉಪಾಸನೆಯನ್ನ ಚಾಂದೋಗ ಉಪನಿಷತ್ನಾಗ ಸನತ್ ಕುಮಾರ್ ಅವರು ನಾರದರಿಗೆ ಹೇಳಿಕೊಡ್ತಾರೆ. ತದವ್ಯಯಂ, ಈಗ ಮುಂದಿನ ಶಬ್ದ ವ್ಯಾಪಕ ಅನ್ನುವಂಥದ್ದು, ಸುಸೂಕ್ಷ್ಮಂ ಅನ್ನುವಂಥದ್ದು ಹೇಳಿದ್ವಿ. ಮುಂದಿನ ಶಬ್ದ ಯಾವುದು ಆ ಮಂತ್ರದಾಗಿರುವುದು? ತದವ್ಯಯಂ. ಅವ್ಯಯಂ, ವ್ಯಯ ಅಂದ್ರೆ ನಾಶ ಆಗುದು, ಕ್ಷೀಣ ಆಗುವಂಥದ್ದು. ಸಬ್ಜೆಕ್ಟ್ ಟು ಡಿಜನರೇಷನ್, ತೊರಗುವಂತ ಸ್ವಭಾವಗಳದ್ದು. ಅವ್ಯಯಂ, ತೊರಗುವುದಿಲ್ಲ, ಕಡಿಮೆ ಆಗುವುದಿಲ್ಲ. ವಿ ಹ್ಯೂಮನ್ ಬೀಯಿಂಗ್ಸ್ ನೋ ದ್ಯಾಟ್ what is degeneration. Gradually we are not able to sit down, eyes are not clear, etc. ವಯಸ್ಸಾತು, ಕಣ್ಣು ಮಂದಿ ಕಾಣ್ತಾವ್ರಿ, ವಯಸ್ಸಾತು, ತಳ ಕುಂಡ್ರ ಬರಂಗಿಲ್ರಿ, ಕುರ್ಚಿ ತೋರಿ ಅಜ್ಜಾರಿಗೆ. ಯಾಕ? ಕ್ಷೀಣ ಕುಂತ್ ಹೊಂಟೈತಿ ಶರೀರ, ಮೊದಲಂಗಿಲ್ಲ. Degeneration and degenerative diseases are called ಅಪಕ್ಷೀಯ. ಇದಕ್ಕೇನಂತಾರ? ಸ್ವರಿಕೊಂತ ಹೋಗೋದಕ್ಕ ಅಪಕ್ಷೀಯತೆ. ಯಾವ 6 ವಿಕಾರಗಳು? ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಷಡ್ ವಿಕಾರ, 6 ವಿಕಾರಗಳಾಗ್ತವ. ಅಸ್ಥಿ, ತಾಯಿ ಹೊಟ್ಯಾಗ ಮಗು ಇದ್ದಂಗೆ ಹೆಂಗೈತು ಹಂಗ ಅಸ್ಥಿ ಇರುವಿಕೆ. ಜಾಯತೆ, ಮಗು ಹುಟ್ಟುವಂತಹದ್ದು. ವರ್ಧತೆ, ಮಗು ಬೆಳೀತದ. ವಿಪರಿಣಮತೆ, ವಿಕಾರವಂತದ್ದು. ಅಪಕ್ಷೀಯತೆ, ಸ್ವರ್ಗತದ. ವಿನಶ್ಯತೆ, ಹಿಂಗ ಏರ್ಕೋತ ಹೋಗ್ತದ, ಒಂದು ಹಂತಕ್ಕೆ ನಿಲ್ತದೆ ಬೆಳವಣಿಗೆ. ಬೆಳವಣಿಗೆ ನಿಂತಪ್ಪ ಅಂತಂದ್ರೆ ಸ್ವರ್ಕೋತ ಹೋಗಿ ಒಂದು ಇಲ್ದಂಗೆ ಆಗಿ ಹೋಗ್ತದೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ, ಷಡ್ವಿಕಾರಂ. And an aside note in all the Mundaka Upanishad, generally before studying Gita and Upanishad, we study a primary text called Tattvabodha. ನಮ್ಮ ಪರಂಪರೆ ಒಳಗ ಪ್ರಾರಂಭಿಕ ಹಂತದಲ್ಲಿ ತತ್ವಬೋಧ ಅನ್ನುವಂಥ ಗ್ರಂಥವನ್ನು ಅಭ್ಯಾಸ ಮಾಡ್ತೀವಿ. It is the foundation textbook, compulsory for all scriptural students of Gita and Upanishads or even Puranas. ತತ್ವಬೋಧ is compulsory. ಯಾರ ಶಾಸ್ತ್ರಕ್ಕೆ ಇವತ್ತು ಫಸ್ಟ್ ಬಂದಾರ ಅವ್ರಿಗೆ ತತ್ವಬೋಧವನ್ನು ಹೇಳ್ಕೊಡ್ತೀವಿ ನಾವು. ಆ ತತ್ವಬೋಧ ಶಂಕರಾಚಾರ್ಯರ ಗ್ರಂಥ. ಅದರಲ್ಲಿ ಎಲ್ಲ ಪಾರಿಭಾಷಿಕ ಶಬ್ದಗಳನ್ನ ಇದು ಅರ್ಥ ಹಿಂಗಂದ್ರೆ ಹಿಂಗ ಅಂತಿಕೊಂಡು ಹೇಳ್ಕೊಂತ ಹೋಗಿದ. ಸಣ್ಣ ಗ್ರಂಥ ಅದು, ಒಂದು 50 ಪೇಜಿನ ಗ್ರಂಥ. ಆ ಗ್ರಂಥವನ್ನು ಪ್ರಾರಂಭಿಕವಾಗಿ ಹೇಳಿ ಆ ನಂತರ ನಾವು ಭಗವದ್ಗೀತೆ ಹೇಳಿ ಆ ನಂತರ ಉಪನಿಷತ್ತು ಬರ್ಬೇಕು. ಇಲ್ಲೆಲ್ಲರೂ ಈಗ ಪ್ರಾಜ್ಞರ ಇದ್ದೀರಿ, ಹಿಂಗಾಗಿ ನಿಮಗೆ ನಡೀತದೆ. ಅದಕ್ಕೆ ಅವ್ರು ಏನ್ ಹೇಳಾಕತ್ತಾರ ಅಂತಂದ್ರೆ, ನಾವು ತತ್ವಬೋಧ ಗ್ರಂಥವನ್ನ ಅಭ್ಯಾಸ ಮಾಡ್ತೀವಿ. And I am taking for granted that all those who have come to Upanishad classes have gone through it. ಯಾರ್ಯಾರು ನೀವು ಭಗವದ್ಗೀತಾ ಕ್ಲಾಸ್ ಆಗಲಿ ಈ ಉಪನಿಷತ್ ಕ್ಲಾಸಿಗೆ ಬಂದಿರಿ, ತತ್ವಬೋಧವನ್ನ ಮೊದಲು ನೀವು ಮಾಡಿದ್ದು ನೀವು ಮರೆಯದಂಗೆ ಇದ್ರೆ ಇದು ತಿಳಿತದ. ಒಂದ್ ವೇಳೆ ಮರ್ತಿದ್ರಂದ್ರೆ ನೋಡ್ಕೊಡ್ರಿ ತತ್ವಬೋಧ. ಇಲ್ಲ ನಾವು ನೋಡೇ ಇಲ್ಲ ಅಂತಂದ್ರೆ ಇನ್ನೊಮ್ಮೆ ಅದನ್ನು ಬೇಕಾದ್ರೆ ಹಚ್ಚೋಣ, ಅದನ್ನು ಹೇಳ್ತೇನೆ. ಬೇಕಾದ್ರೆ ಒಂದು ಟೈಮ್ ಕೊಟ್ಟಂದ್ರೆ ಅದನ್ನು ತತ್ವಬೋಧವನ್ನು ಹೇಳೋಣ.
ಐ ಆಮ್ ಟೇಕಿಂಗ್ ಫಾರ್ ಗ್ರಾಂಟೆಡ್ ನೀವು ತತ್ವಬೋಧ ಅಭ್ಯಾಸ ಮಾಡಿರಿ ಅಂತ ತಿಳ್ಕೊಂಡು ನನ್ನ ಮನಸ್ಸಿನಾಗ ನಾ ಮಾಡ್ಕೊಂಡು ಹೇಳಾಗತ್ತೀನಿ. ನಿಮ್ಗೆ ಎಲ್ಲರ ಗ್ಯಾಪ್ ಅನ್ಸೈತಂದ್ರೆ ಹೇಳ್ರಿ. ಆ ಗ್ಯಾಪ್ ಮುಚ್ಚಾಕ ತತ್ವಬೋಧ ಗ್ರಂಥವನ್ನ ಅಭ್ಯಾಸ ಮಾಡಬೇಕಾಗ್ತದೆ ಆತ್ಮೀಯರೇ. ಮಾಡಿಲ್ರಿ. ಇಫ್ ಯು ಆರ್ ನಾಟ್ ಬೆಟರ್ ಗೋ ಥ್ರೂ ಇಟ್. ಯಾರಾದ್ರೂ ಕಡೆ ಇಲ್ಲ ಅಂತಂದ್ರೆ ಆ ಪುಸ್ತಕ ತರಿಸ್ಕೊಂಡು ಇಟ್ಕೊಡ್ರಿ, ಅದನ್ನ ಅಭ್ಯಾಸ ಮಾಡೋಣಂತ. ಅಥವಾ ನೀವಾರ ಅಭ್ಯಾಸ ಮಾಡ್ಕೊಡ್ರಿ. ಅದ್ರಾಗ ಏನ್ ಬರ್ತಾವ ಸಂಶಯಗಳನ್ನ ಅಷ್ಟೇ ಟಿಪ್ಪಣಿ ಮಾಡ್ಕೊಂಡ್ರ ಇದು ಮಾಡ್ರಿ. ಪ್ರಾರಂಭಿಕ ಗ್ರಂಥ ತತ್ವಬೋಧ ಬರ್ಕೊಡ್ರಿ. Suppose some students proudly declare we have gone through it, then I will ask, if you have gone through it, has it gone through you? ಅಪ್ಪೋರ್ ಏನ್ ಕೇಳ್ತಾರ ಅಂತಂದ್ರ, ಇಲ್ರಿ ನಮ್ಮ ತತ್ವಬೋಧ ಆಗೈತ್ರಿ ಅಪ್ಪೋರ, ತತ್ವಬೋಧ ನಮ್ಗೆ ಗೊತ್ತೈತ್ರಿ, ನೀವೇನ್ ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಡ್ರಿ ಅಂತ ಯಾರಾದ್ರೂ ಒಬ್ರು ಹೇಳಿದ್ರ ಇಷ್ಟ ಮಂದ್ಯಾಗ ಅವ್ರ ಮುಂದಿದ್ದವ್ರು ಅವ್ರಂತಾರ ಒಂದ್ ಮಾತು ಕೇಳ್ತಾರ, ಯು ಹ್ಯಾವ್ ಗಾನ್ ಥ್ರೂ ಇಟ್, ಹ್ಯಾಸ್ ಇಟ್ ಗಾನ್ ಥ್ರೂ ಯು? ಏನ್ ಹಿಂಗಂದ್ರ ಭಗವದ್ಗೀತೆ ತತ್ವಬೋಧವನ್ನ ನೀ ಓದಿ ಮುಗಿಸಿಯೋ ಏನ ಪುಸ್ತಕ ನಿನ್ನ ಓದಿ ಮುಗಿಸೇತೋ ಅಂತ ಕೇಳಾಗತ್ತಾರ. ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ. ವಿ ಟಾಕ್ಡ್ ಅಬೌಟ್ ಈಶ್ವರ ಡಸಂಟ್ ಹ್ಯಾವ್ ಅಪಕ್ಷೀಯಂ ಡಿಜನರೇಷನ್ ಬಿಕಾಸ್ ದೇರ್ ಇಸ್ ನೋ ಜನರೇಷನ್, ದೇರ್ ಇಸ್ ನೋ ಡಿಜನರೇಷನ್. ಅಲ್ಲಿ ಹುಟ್ಟು ಇಲ್ಲ, ಅಲ್ಲಿ ಸಾವು ಇಲ್ಲ, ಅಲ್ಲಿ ಕ್ಷೀಣ ಆಗುವುದಿಲ್ಲ. ಇವು 6 ವಿಕಾರಗಳ ಇಲ್ಲದ ಏನದ ಪರಮಾತ್ಮ ತತ್ವದ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಅನ್ನುವಂತ 6 ವಿಕಾರ ಇಲ್ಲದ್ದು ಆ ಆತ್ಮ ಅದ. ಅದಕ್ಕ ಅವ್ಯಯ, 6 ವಿಕಾರಗಳ ಇಲ್ಲದಕ್ಕೆ ಅವ್ಯಯ ಅನ್ನಬೇಕು ಅನ್ನುವಂತ ಮಾತು ಹೇಳಿದ್ರು. Then comes 2 important definitions which are the foundation for the later discussion. What are they? Is ಭೂತಯೋನಿಂ, ಮುಂದಿನ ಶಬ್ದ ಭೂತಯೋನಿಂ ಪರಿಪಶ್ಯಂತಿ ಧೀರಾ. ಭೂತಯೋನಿ ಅಂತ, ಭೂತಯೋನಿ ಅಂದ್ರೆ ಏನು? ದ ಕಾಸ್ ಆಫ್ ಎಂಟೈರ್ ಕ್ರಿಯೇಷನ್. ಈ ಜಗತ್ತಿಗೆ ಸೃಷ್ಟಿಗೆ ಕಾರಣವಾದದ್ದು ಯಾವುದು? ಅದಕ್ಕೇನಂತಾರ ಭೂತಯೋನಿ. ಭೂತ ಅಂದ್ರ ಈ ಜಗತ್ತು, ಯೋನಿ ಅಂದ್ರ ಕಾರಣ. ಈ ಜಗತ್ತಿಗೆ ಏನು ಈ ಕಾರಣ ಐತಿ ಅದಕ್ಕಂತಾರ ಭೂತಯೋನಿ. ಯೋನಿ ಮೀನ್ಸ್ ಕಾಸ್, ಭೂತ ಮೀನ್ಸ್ ಆಲ್ ದ ಥಿಂಗ್ಸ್ ಅಂಡ್ ಬೀಯಿಂಗ್ಸ್. ಎಲ್ಲ ವಸ್ತುಗಳು, ಎಲ್ಲ ಜೀವಗಳ ಕೂಡಿಸಿದ ಭೂತಗಳಂತಾರ. ಯೋನಿ ಅಂದ್ರೆ ಅದಕ್ಕೆ ಕಾರಣವಾಗಿದ್ದು ಆ ಪರಮಾತ್ಮ ತತ್ವ ಅಂತ. ಇನ್ ಶಾರ್ಟ್, ಫಾರ್ ದ ಎಂಟೈರ್ ಕ್ರಿಯೇಷನ್ ಇಟ್ ಈಸ್ ಯೋನಿ. ಇನ್ ಸಿಂಪಲ್ ಸಂಸ್ಕೃತ ಜಗತ್ ಕಾರಣ ಈಶ್ವರ. ಜಗತ್ತಿಗೆ ಕಾರಣವಾದದ್ದು ಯಾವುದು? ಅದು ಜಗತ್ ಯೋನಿ. ಅಥವಾ ಅದಕ್ಕೇನಂತಾರ ಭೂತಯೋನಿ. Once you say karanam, then aside study is required, because whenever we talk about the cause of something, the cause is twofold. ನಾವು ಕಾರಣ ಅಂತ ಹೇಳಿದ್ವಿ, ಜಗತ್ತಿಗೆ ಕಾರಣ ಬಂತ ನೋಡ್ರಿ, ಹೇಳ್ತೇನೆ ಲಕ್ಷ ಕೊಡ್ರಿ. ಜಗತ್ತಿಗೆ ಕಾರಣ ಅಂತ ಹೇಳಿದ್ಮ್ಯಾಗ ಕಾರಣಗಳು 2 ಅದಾವು, 3 ಮಾಡೋದಾರ. ನಾವು 2 ಮಾಡಾಕತ್ತೀವಿ ಸದ್ಯ, 2 ತಲೆ ಹೋಗ್ಲಿ ನೋಡಂತ 3. ಆಮೇಲೆ ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ ಅಂತ ಹೇಳ್ತಾರೆ. We talk about the ornaments as a product. The product ornaments, do you have the cause? And when we talk about the cause, we have to talk about 2fold causes. ಒಂದು ಬಂಗಾರದ ಆಭರಣ ಐತಿ. ಇದು ಬಂಗಾರ ಹೋಗಿ ಆಭರಣ ಆಗ್ಬೇಕಾದ್ರೆ 2 ರೀತಿಯಿಂದ ಕಾರಣಗಳದಾವ. ಏನೇನ್ರಿ 2 ಕಾರಣಗಳು? ಒಂದು ಬಂಗಾರದರಿ ಒಬ್ಬ ಅಕ್ಷರ ಅದನ ಬಂಗಾರಕ್ಕಂತೇವಿ ಉಪಾದಾನ ಕಾರಣ, ಆ ಆಭರಣ ಮಾಡುವಂತ ಅಕ್ಷರಗಂತೇವಿ ನಿಮಿತ್ತ ಕಾರಣ. One is an intelligent cause called a goldsmith, without whom the ornament cannot become into existence. An intelligent designing cause ಚೇತನ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಅವ ಚೇತನ ಇರಬೇಕು ಅಂತ ಒಂದು ನೇಮ. And a goldsmith alone is not enough. ಅಕ್ಷರ ಒಪ್ಕೊಬೇಕಾಗಿಲ್ಲ, ಅಲ್ಲೇ ಬಂಗಾರ ಬೇಕಾಗ್ತದೆ. ವಿ ರಿಕ್ವೈರ್ ದ ಸೆಕೆಂಡ್ ಕಾರಣ. ವಾಟ್ ಇಸ್? ದಟ್ ಈಸ್ ಮಟೀರಿಯಲ್ ಕಾಸ್. ಪದಾರ್ಥ ಬೇಕಾಗ್ತದೆ.
ಯಾವುದು ಕಾರಣ ಆಗೈತೋ ಆ ಪದಾರ್ಥ ಬೇಕಾಗ್ತದ. ಆ ಬಂಗಾರದ ಆವರಣ ಆಗ್ಬೇಕಂದ್ರ ಕಾರಣ ಅದ ಪದಾರ್ಥ ಏನದರಿ ಅಂದ್ರೆ ಪದಾರ್ಥ ಬಂಗಾರ ಐತಿ. ದ ಮಟೀರಿಯಲ್, ದ ರಾ ಮಟೀರಿಯಲ್, ದ ಗೋಲ್ಡ್ out of which the ornament is made, thus ಚೇತನ and ಅಚೇತನ or intelligent material cause both are important. ಇದರಲ್ಲಿ ಒಂದು ಚೇತನ ಅದ, ಒಂದು ಅಚೇತನ ಅದ. ಚೇತನ ಯಾವುದು ಅಂದ್ರೆ ಅಕ್ಷಾರಿಗ, ಗೋಲ್ಡ್ ಸ್ಮಿತ್. ಅಚೇತನ ಜಡವಾದದ್ದು ಯಾವುದು ಐತಿ ಅಂದ್ರೆ ಬಂಗಾರ. ಇಲ್ಲಿ ಚೇತನ ಅಚೇತನ ಎರಡು ಕಾರಣಗಳಾಗ್ಯಾವ. ಅಚೇತನವಾದ ಕಾರಣಕ್ಕಂತೇವಿ ಉಪಾದಾನ ಕಾರಣ, ಚೇತನವಾಗಿದ್ದಕ್ಕೆ ಕಾರಣ ಅಂತೀವಿ ನಿಮಿತ್ತ ಕಾರಣ. ಅದು ಕೇಳ್ರಿ ಎಲ್ಲಿ ಹೋಗ್ತಾರಿ, ಸೂಕ್ಷ್ಮ ಕರ್ಕೊಂಡು ಹೋಗ್ತೀವಿ ನಿಮ್ಮಲ್ಲಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಸಣ್ಣ 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 ಏಣಿ ಹಲ್ಲು ಹಾಕಿ ಅಲ್ಲಿ ಕರ್ಕೊಂಡು. ನಾವು ಭಗವಾನ್ ಈಸ್ ಇನ್ ವಿಚ್ ಕಾಸ್ ಆಫ್ ದ ಯೂನಿವರ್ಸ್. ಈಗ ಭಗವಂತಗೆ ಕಾರಣ ಅಂತ ಹೇಳಿದ್ರಲ್ಲ, ಈ ನಿಮಿತ್ತ ಕಾರಣ ಉಪಾದಾನ ಕಾರಣ ಎರಡು ಹೇಳಿರಿ. ಭಗವಂತಿಗೆ ಯಾವ ಕಾರಣ ಹೇಳ್ತೀರಿ? ಯಾರಾದ್ರೂ ಹೇಳ್ತೀರಾ? ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಬರೋಬರ್. ಯಾರವರು? ಇವ್ರೇನ್ರಿ ದಿವ್ಯಾನಂದ್ರ? ಹಾ ಸರಿ, ಕರೆಕ್ಟ್ ರೀ. ಈಗ ನಾವು ಮೊದಲ ಅದನ್ನ ಅವ್ರ ಸರ್ ಹೇಳಿದ್ದನ್ನ ಅದು ಬರೋಬರಿ ಅದ, ನಾ ಕೇಳಿದೆ, ಅದನ್ನ ಹೇಳ್ತೇನೆ. ಅಲ್ಲಿಗೆ ಹೋಗೋಣ ಅಂತ ನಾವು ಅಲ್ಲಿಗೆ ಹೊಂಟೇವಿ. ಈಗ ಅಭಿನ್ನ ಅಂದ್ರೆ ಹೆಂಗ ಅನ್ನುವಂತ ಕೊಟ್ಟೇವಿ. ಈಗ ಇಲ್ಲಿ ಉಪಾದಾನ ಕಾರಣ ಬಂಗಾರದ ಆಭರಣದೊಳಗೆ ಉಪಾದಾನ ಕಾರಣ ಬಂಗಾರದ, ಅದು ಅಚೇತನ. ಉಪಾದಾನ ಕಾರಣ ಅಚೇತನದ, ನಿಮಿತ್ತ ಕಾರಣ ಅಕ್ಷಾರಿಗ, ಅದನ್ನ ಚೇತನ ತತ್ವ ಐತಿ. ಈಗ ನಾವು ಭಗವಂತ ಈ ಸೃಷ್ಟಿಗೆ ಕಾರಣ ಅಂದಾಗ ನಾವು ಎಂತ ಕಾರಣ ಒಪ್ಪಾಗತ್ತೇವಿ ಅಂತ ನಾವು ಕೇಳಿದಾಗ, ಎಂತ ಕಾರಣ? ಏನ್ ನಿಮಿತ್ತ ಕಾರಣ ಅಂತ ಒಪ್ಪಾಗತ್ತೇವೋ, ಏನ ಉಪಾದಾನ ಕಾರಣ ಅಂತ ಒಪ್ಪಾಗತ್ತೇವೋ ಅಂದಾಗ, ನಮ್ದು ಉಪನಿಷತ್ ಸೇಜ್ ವಿ ವಿಲ್ ಬಿ ಸ್ಟಡಿಂಗ್ ದಿಸ್ ಲೇಟರ್. ನಾವು ಇದನ್ನ ನಂತರ ಅಭ್ಯಾಸ ಮಾಡ್ತೇವಿ. ಭಗವಾನ್ ಈಸ್ ಬೋತ್ ಇಂಟೆಲಿಜೆಂಟ್ ಆಸ್ ವೆಲ್ ಆಸ್ ಮಟೀರಿಯಲ್ ಕಾಸ್ ಆಫ್ ದ ಕ್ರಿಯೇಷನ್ ಅಂದ್ರೆ ಹೇಳ್ತಾರೆ ನೋಡ್ರಿ ಮುಂದೆ. ಈಗ ಆಭರಣ ತಯಾರಾತು, ಆಭರಣಕ್ಕೆ ಉಪಾದಾನ ಕಾರಣ ಬಂಗಾರ ಅದ, ನಿಮಿತ್ತ ಕಾರಣ ಏನದ ಅಕ್ಷರ ಅದ. ಇಲ್ಲೇ ಭಿನ್ನ ನಿಮಿತ್ತ ಉಪಾದಾನ ಕಾರಣ ಅದ, ಭಿನ್ನ ಅದ. ಯಾರು ಏನದ ಬಂಗಾರ ಬೇರೆ ಅಕ್ಷರ ಬೇರೆ ಅದ. ಆದ್ರೆ ಈ ಜಗತ್ತು ಆಗಿದ್ದು ಅವು ಹೇಳ್ದಂಗ, ದಿವ್ಯಾನಂದ್ರ ಹೇಳ್ದಂಗ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ಏನು ಅಂದ್ರೆ, ಉಪಾದಾನ ಕಾರಣನು ಪರಮಾತ್ಮನ ಅದಾನ, ನಿಮಿತ್ತ ಕಾರಣನು ಪರಮಾತ್ಮನ ಅದಾನ. ಅಭಿನ್ನ ಅಂದ್ರೆ ಏನು? ಒಂದೇ ಕಾರಣ. ಇಲ್ಲಿ ಹೆಂಗ್ ಎರಡು ಅದಾವಲ್ಲ, ಒಂದು ನಿಮಿತ್ತ ಕಾರಣ ಅಂತ ಅಕ್ಷಾಲಿ ಅದಾನ, ಉಪಾದಾನ ಕಾರಣ ಅಂತ ಬಂಗಾರ ಅದ. ಈ ಉದಾಹರಣೆನ ಇಟ್ಕೊಂಡ್ರೆ ಈ ಎರಡು ಒಂದೇ ಇದ್ದಿದ್ದು ಈಗೇನದ ಅವ ಈಶ್ವರ. ಎರಡು ಒಂದೇ, ಹೌದು ಎರಡು ಒಂದೇ. ಉಪಾದಾನ ಕಾರಣ ಈಶ್ವರ, ಉಪಾದಾನ ಕಾರಣನು ಭಗವಂತನ, ನಿಮಿತ್ತ ಕಾರಣನು ಭಗವಂತ ಈಶ್ವರನ, ಆ ಚೇತನ ತತ್ವ. ಸ್ವಲ್ಪ ವಿಚಾರ ಮಾಡ್ರಿ. ಅದೇ ರೀತಿ ಈಗ ಮಡಕಿಗೆ ಬರ್ರಿ. ಮಡಕಿಗೆ ಉಪಾದಾನ ಕಾರಣ ಮಡಕಿಗೆ ಯಾವುದು? ಮಣ್ಣು. ನಿಮಿತ್ತ ಕಾರಣ ಯಾರು? ಕುಂಬಾರ. ನಾವು ಮನೆಗೆ ಗಡಿಗೆ ತಗೊಂಡ್ಬರ್ತೇವಲ್ಲ, ನಿಮಿತ್ತ ಕಾರಣ ತಗೊಂಡ್ಬರ್ತೇವೆ, ಉಪಾದಾನ ಕಾರಣ ತಗೊಂಡ್ಬರ್ತೇವೆ. ಗಡಿಗೆ ಖರೀದಿ ಮಾಡಿದ್ವಿ, 50 ರೂಪಾಯಿ ಗಡಿಗೆ ಖರೀದಿ ಮಾಡಿದ್ವಿ. ಮನೆಗೆ ತಗೊಂಡ್ಬರೋದು ಏನಂದ್ರೆ ನಿಮಿತ್ತ ಕಾರಣ ತಗೊಂಡ್ಬರ್ತೇವೆ, ಉಪಾದಾನ ಕಾರಣ ತಗೊಂಡ್ಬರ್ತೇವೆ. ಉಪಾದಾನ ಕಾರಣ ಸರ್, ಉಪಾದಾನ ಕಾರಣ ತಗೊಂಡ್ಬರ್ತೇವೆ, ನಿಮಿತ್ತ ಕಾರಣ ಅಲ್ಲೇ ಬಿಟ್ಟು ಬರ್ತೇವೆ. ಆದ್ರೆ ಈ ಪರಮಾತ್ಮನ ಸೃಷ್ಟಿ ಒಳಗ ಒಂದು ಬುಕ್ ತಗೊಂಡ್ಬಂದ್ರಿ ಅಂತಂದ್ರ ಬುಕ್ಕಿನ ಕೂಡ ಪರಮಾತ್ಮನ ಬರ್ತಾನ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣದ. ಪರಮಾತ್ಮ ತತ್ವ ಅಸ್ಥಿ ಜಾಯತೆ ಅಂದ್ರೆ ಏನು? ಇಲ್ಲೇ ಅಸ್ಥಿ ಭಾತಿ ಮತ್ತು ಪ್ರಿಯ ರೂಪದಿಂದ ಭಗವಂತನ ಸ್ವರೂಪ ಐತಿ. ಹಂಗ ಒಂದು ಪುಸ್ತಕ ತರಬೇಕಾದ್ರೆ ಪುಸ್ತಕದ ಕೂಡ ಭಗವಂತನು ಬರ್ತಾನ. ಆತ್ಮೀಯರು ಇದಕ್ಕಂತಾರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. Bhagavan is the ekam only, because before the universe came, before even space come, how many things are there? Bhagavan is ekam only. ಈ ಜಗತ್ ಸೃಷ್ಟಿ ಆಗಂದ್ರೆ ಯಾರಿದ್ರು? ಭಗವಂತ ಒಬ್ಬನೇ ಇದ್ದ. ಆ ಭಗವಂತ ಬಂದ ಇದ್ದ, ಅವನಿಂದ ಅವನೇ ಉಪಾದಾನ ಕಾರಣ, ಅವನ ನಿಮಿತ್ತ ಕಾರಣದಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿದ. ನಮ್ಗ ಅನುಭವ ಬರವಾಲ್ದಲ್ರಿ ಇದು. ಸ್ವಲ್ಪ ಅನುಭವ ಬರುವಂಗೆ ಹೇಳ್ತೀವಿ ಅಂದ್ರೆ, ನಿಮ್ಮ ಕನಸಿನ ಸೃಷ್ಟಿಯೊಳಗ ನಿಮಿತ್ತ ಕಾರಣನು ನೀವೇ, ಉಪಾದಾನ ಕಾರಣನು ನೀವೇ.
ಓಹೋ ಹಿಂಗೇನ್ರಿ? ಸ್ವಲ್ಪ ಅನುಭವ. ಇನ್ನೊಂದ್ ಸ್ವಲ್ಪ ಹೇಳ್ರಿ, ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೇಳ್ರಿ. ಎಲ್ಲೆಲ್ಲಿ ನಿಮಿತ್ತ ಕಾರಣ ಉಪಾದಾನ ಕಾರಣದಿಂದ ಸೃಷ್ಟಿ ಆಗತ್ತಲ್ಲ, ಅದು ಭ್ರಮ ಇರುತ್ತದೆ. ಅದು ಏನಿರುತ್ತದೆ? ಅದು ವಾಸ್ತವಿಕ ಇರುವುದಿಲ್ಲ, ಅದು ಸುಳ್ಳು ಇರುತ್ತದೆ, ಅದು ಪ್ರತೀತಿ ಮಾತ್ರ ಇರುತ್ತದೆ, ಅದು ತೋರಿಕೆ ಇರುತ್ತದೆ, ಹುಸಿ ತೋರಿಕೆ, ಅದು ಇಲ್ಲದೇ ತೋರುತ್ತದೆ, ಅದು ಮಿಥ್ಯಾಗಿರುತ್ತದೆ, ಅದು ಭಿನ್ನಸತ್ತಾದಲ್ಲಿ ತೋರುತ್ತದೆ. ಅದೇ ರೀತಿ ಈ ವಿಶ್ವವು ಕೂಡ ಭಿನ್ನಸತ್ತಾದಲ್ಲಿ ತೋರುತ್ತದೆ. ಅದು ಇನ್ನೊಮ್ಮನ್ರಪ್ಪ ಅವರದು ಬ್ರಹ್ಮ ಬಗ್ಗೆ ಇನ್ನೊಮ್ಮನ್ಪವರು ಇನ್ನೊಂದ್ಸಲ ಲೈನ್ ಬ್ರಹ್ಮ ಇದು ಹೇಳಿದ್ರಲ್ರಿ ಲಕ್ಷಣ. ಯಾವಾಗ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಒಂದೇ ಇರ್ತದಲ್ಲ ಅವಾಗ ಭ್ರಮ ಆಗ್ತದೆ. ಸ್ವಪ್ನದಲ್ಲಿ ಉಪಾದಾನ ಕಾರಣನು ಜೀವನ, ನಿಮಿತ್ತ ಕಾರಣನು ಜೀವನ. ಆ ಜೀವಿನ ನಿಮಿತ್ತ ಉಪಾದಾನ ಕಾರಣ ಆಗಿದ್ರಿಂದ ಅದು ಭ್ರಮಾತ್ಮಕವಾಗಿ ತೋರ್ತದೆ. ಅದು ಭ್ರಮ ಅನ್ನೋದು ಯಾವಾಗ ಗೊತ್ತಾಗ್ತದೆ? ಎಚ್ಚರ ಆದ್ಮೇಲೆ ಗೊತ್ತಾಗ್ತದೆ. ಅಲ್ಲಿ ಮಟ್ಟ ಅದು ವಾಸ್ತವ್ಯ ಅನ್ನುವಂಗ ಆಗ್ತದೆ. ಹಂಗ ಈ ಜಗತ್ತು ಕೂಡ ಇದು ಭ್ರಮದಾಗ ತೋರಾಗತ್ತೈತಿ, ನಿಜವಾಗಿ ಹುಟ್ಟೇ ಇಲ್ಲ, ಭ್ರಮದಿಂದ ತೋರಾಗತ್ತೈತಿ. ಇದು ಭ್ರಮ ಅನ್ನೋದು ಯಾವಾಗ ಗೊತ್ತಾಗತ್ತೆ? ಇಲ್ಲಿಂದ ಒಂದು ಎಚ್ಚರ ಆಗ್ಬೇಕು. ಬರ ಜಾಗ್ರ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತೆ, ಇಲ್ಲಿಂದ ಒಂದು ಇಳುವಿಕೆ ಐತಿ, ಅದಕ್ಕಂತಾರ ಜ್ಞಾನ. ಇಲ್ಲಿಂದ ಒಂದು ಹೇಳುದದ. ಈಗ ಎಚ್ಚರ ಈ ಜಳಕ ಮಾಡಿ ಕುಂತೇವಲ್ರಿ, ಎದ್ದಿಲ್ಲಿಂದ್ರಿಂದ ಇನ್ನೂ ಎದ್ದಿಲ್ಲ ತಮ್ಮ, ಅಜ್ಞಾನ ನಿದ್ದೆ ಒಗದೀರಿ. ಸ್ವಪ್ನದಿಂದ ಎದ್ದೀರಿ, ಈ ಅಜ್ಞಾನ ನಿದ್ದೆಯಿಂದ ಹೇಳಬೇಕು. ಇಲ್ಲಿಂದ ಒಂದು ಹೇಳುವಿಕೆ ಐತಿ, ಅದಕ್ಕಂತಾರ ಜ್ಞಾನ. ಭಗವಾನ್ ಇಸ್ ದೇರ್, ದೇರ್ ಇಸ್ ನೋ ಸೆಕೆಂಡ್ ಥಿಂಗ್. ಯಾವಾಗ ಸೃಷ್ಟಿ ಪೂರ್ವದಲ್ಲಿ ಇದ್ದಂತ ಒಬ್ಬ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದೇ ಇತ್ತು. ಭಗವಾನ್ ಹ್ಯಾಸ್ ಟು ಫಂಕ್ಷನ್ ಬೋತ್ ಆಸ್ ಇಂಟೆಲಿಜೆಂಟ್ ಅಂಡ್ ಮಟೀರಿಯಲ್ ಕಾಸ್. ಆ ಒಂದೇ ಇದ್ದಂತ ಭಗವಂತ ಈ ಸೃಷ್ಟಿಯ ಪೂರ್ವದಲ್ಲಿ ಇದ್ದಂತವ, ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ ಅಂತ. ವಿಚಾರ ಮಾಡ್ರಿ, ಇಷ್ಟೆಲ್ಲ ಪೀಠಿಕೆ ಇಟ್ಕೊಂಡು ವಿಚಾರ ಮಾಡ್ರಿ. ಇದೆಲ್ಲ ಭ್ರಮಾತ್ಮಕ. ಅದು ಭ್ರಮೆ ಒಳಗಿದ್ದವಾಗ ಭ್ರಮ ಇದು ಅಂತ ಗೊತ್ತಾಗುವುದಿಲ್ಲ. ಸ್ವಪ್ನದಲ್ಲಿ ಇದ್ದವಾಗ ಸ್ವಪ್ನ ಸುಳ್ಳು ಅನ್ಸುವುದಿಲ್ಲ, ನಿಜವಂತೆ ಭಾಸವಾಗುತ್ತದೆ. ಹಾಗೆ ಈ ಜಾಗೃತ ಪ್ರಪಂಚ ನಮ್ಗೆ ಎಂದೂ ಸುಳ್ಳು ಅನ್ಸೋದಿಲ್ಲ. ಅದು ಇದ್ರಾಗಿದ್ದಾಗ, ಇದರಿಂದ ಎದ್ದ ಮೇಲೆ ಹೆಂಗ ಜಾಗೃತಕ್ಕೆ ನಾವು ಸ್ವಪ್ನದಿಂದ ಬರ್ತೇವೋ ಅವಾಗ ಸ್ವಪ್ನ ಹೆಂಗ್ ಸುಳ್ಳಾಗ್ತದೋ, ಇದರಿಂದ ಏಳುವಿಕೆ ಅಂತ ಏನದ ಅದು ಜ್ಞಾನ ಅಂತೇವಲ್ಲ, ಆ ಎದ್ದ ಮ್ಯಾಗ ಅವಾಗ ಇದು ಸುಳ್ಳು ಅನಿಸ್ತದ. ಆತ್ಮೀಯರೇ, ನಾವು ಹೇಳುದನ ಸುಳ್ಳು ಅಂತ ಹೆಂಗ್ ಹೇಳಕ್ ಬರ್ತದ? ಹೇಳಬೇಕಾಗೈತೆ. ಆದ್ರಿಂದ ಇಲ್ಲಿಂದ ಹೇಳ್ಬೇಕು. ಅದಕ್ಕೆ ಅವ್ರು ಏನ್ ಕೊಟ್ಟಾರ? ಕೂಗು ಕಹಳೆ ಉತ್ತಿಷ್ಠತೆ ಜಾಗೃತ ಪ್ರಾಪ್ಯ ವರಾನ್ ನಿಭೋದತ್ತು. ಈ ಜಾಗೃತದಿಂದ ಹೊರ ಜಾಗೃತಕ್ಕೆ ಹೇಳ್ಬೇಕಾಗ್ಯದ. ಅದಕ್ಕಂತಾರ ಜ್ಞಾನ. ಅಲ್ಲೈತಿ ಮೋಕ್ಷ, ಇಲ್ಲಿಲ್ಲ ಮೋಕ್ಷ, ಅಲ್ಲಿದೆ ಮೋಕ್ಷ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. But here the Upanishad is highlighting the master cause, material cause, unim. Bhagavan is material cause of the creation. ಇಷ್ಟೆಲ್ಲ ತಿಳ್ಕೊಂಡ್ಮ್ಯಾಗ ಈಗ ಏನದ ಮಟೀರಿಯಲ್ ಕ್ಲಾಸ್ ಪದಾರ್ಥ, ಈಗ ಕಾರಣೀಭೂತವಾದಂತಹ ಪದಾರ್ಥ ಯಾವುದು ಈ ಜಗತ್ತಿಗೆ ಅಂದ್ರೆ ಆ ಭಗವಂತ ತತ್ವ. In Sanskrit, intelligent cause is called nimitta karanam and material is called upadana karanam. Very, very important message of the Upanishad. ಯಾವುದು ಅಚೇತನ ಐತೋ ಅದಕ್ಕಂತೇವಿ ಮಟೀರಿಯಲ್ ಕಾಸ್, ಯಾವುದು ಚೇತನ ಐತೋ ಅದಕ್ಕಂತೇವಿ ನಿಮಿತ್ತ ಕಾರಣ. ಆ ಚೇತನದಲ್ಲಿ ಅಚೇತನ ಎಲ್ಲಿಂದ ಹೆಂಗೈತ್ರಿ? ಇದು ಪದಾರ್ಥ ಮಾಯೆ, ಅಭಿನ್ನ ಇಲ್ಲ, ಭಿನ್ನ ಇದು ಭಿನ್ನ ಅಂತ ಹೇಳಕ್ ಬರಂಗಿಲ್ಲ. ಅಭಿನ್ನದ ಪರಮಾತ್ಮ ಇದು ಭಿನ್ನದ, ಅಭಿನ್ನದ ಒಂದ ಐತೇನು? ಇಲ್ಲ, ಅದು ಇಲ್ಲ. ಭಿನ್ನ ಭಿನ್ನ ಎರಡು ಕೂಡ ಐತೇನು? ಇಲ್ಲ. ಸಾವಯವ ಐತೇನು? ಅಲ್ಲ. ಇದು ನಿರವಯವ ಐತೇನು? ಇಲ್ಲ. ಸಾವಯವ ನಿರವಯ ಎರಡು ಕೂಡ ಐತೇನು? ಇಲ್ಲ, ಉಭಯ ಇಲ್ಲ. ಆದ್ದರಿಂದ ಅನಿರ್ವಚನೀಯ ಅಂತ ಹೇಳಿ ಹೋಗಿದ್ದಾರೆ ವೇದಾಂತಿಗಳು. ಉಳಿದವರು ಅದನ್ನ ಹೇಳಕ್ ಹೋಗಿ ಸಿಕ್ಕೊಂಡಿದ್ದಾರೆ. ಸತ್ಖ್ಯಾತಿ, ಅಸತ್ಖ್ಯಾತಿ, ಅಖ್ಯಾತಿ ಏನದ ಇವೆಲ್ಲ ಖ್ಯಾತಿಗಳು, ಇವೆಲ್ಲ ಇದು ಹೆಂಗ್ ಆತು ಅಂತ ಹೇಳ್ಕೊ. ಭ್ರಮ ಹೆಂಗ್ ಅಂತ ಹೇಳಿದ್ರೆ ಭ್ರಮ ಅನ್ಸ್ಕೊತೈತೇನ್ರಿ? ಅದು ಅಜ್ಞಾನಕ್ಕೆ ಲಕ್ಷಣ ಉಂಟೆ, ಭ್ರಾಂತಿಗೆ ಲಕ್ಷಣ ಉಂಟೆ. ಈಕಿ ಕೇಳ್ತಾಳ, ಮೈತ್ರಾದೇವಿ ಪರಮಾನುಭೂತಿ ಹೇಳೋದೇ ಕೇಳ್ತಾ.
ಭ್ರಾಂತಿಗೆ ಲಕ್ಷಣ ಉಂಟೆ ಅಂತಾದೊಡೆ ಹೌದಂತೆ. ಅಲ್ರಿ ಭ್ರಾಂತಿಗೆ ಲಕ್ಷಣ ಹೇಳಿದ್ರೆ ಭ್ರಾಂತಿನ ಒಂದು ವಸ್ತು ಹಾಕೊಳ್ಳ್ರಿ, ಅದು ವಸ್ತು ಅಲ್ಲದು, ಭ್ರಾಂತಿ ಅವಸ್ತು ಐತದು. ಆದ್ದರಿಂದ ಭ್ರಾಂತಿಗೆ ಲಕ್ಷಣ ಇಲ್ಲ. ಲಕ್ಷಣ ಇದ್ರೆ ಅದು ಒಂದು ವಸ್ತು ಆಗ್ತದೆ, ಭ್ರಾಂತಿಗೆ ಲಕ್ಷಣವಿಲ್ಲ. ಅನಿರ್ವಚನಿ ಅಂತ ಹೇಳಿ ನಾವು ಹೋಗ್ಬೇಕಾಗ್ತದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಆಫ್ ಭಗವಾನ್ ಈಸ್ ವಿಭು. ಮುಂದಿನ ಶಬ್ದ ವಿಭು, ವ್ಯಾಪಕ. In all Sahasranama or in Ashtotra we use Prabhave Namaha, Vibhave Namaha. One of the Nimitta Karanam is, another is Upadana Karanam, Prabhucha, Vibhucha. What is the meaning of the word Vibhu? Vividam Bhavati Iti Vibhuhu. ವ್ಯಾಪಕವಾಗಿರುವಂತದಕ್ಕೆ ವಿಭು ಅಂತ ಹೇಳ್ತಾರೆ. That one which appears as many is called Vibhu. ಇರುವಂತಹ ಒಂದು ವಸ್ತು ಅದು ಹಲವಾಗಿ ತೋರ್ತೈತಲ್ಲ ಅದಕ್ಕೊಂಥರ ವಿಭು. ಇವೆಲ್ಲ ಡೆಫಿನೇಷನ್ಸ್ ಪರಂಪರೆಗಳು ಸಿಗ್ತವೆ. ದಿಸ್ ಟೈಟಲ್ ಕ್ಯಾನ್ ಬಿ ಗಿವನ್ ಓನ್ಲಿ ಫಾರ್ ಕಾರಣಂ. ವಿಭು ಅನ್ನುವಂತ ಎದಕ್ಕೆ ಕೊಡ್ಬೇಕು ಟೈಟಲ್ ಅಂದ್ರೆ, ಆ ಒಂದು ಟೈಟಲ್ ಅಂತಂದ್ರೆ ಏನಂತ ನಾಮಕರಣ, ಟೈಟಲ್ ಅದೊಂದು ನಾಮಕರಣ ಮಾಡ್ಬೇಕು ಅದಕ್ಕೆ ವಸ್ತುವಿಗೆ ಅಂತಂದ್ರೆ ಯಾವ್ದು ವ್ಯಾಪಕ ಇರ್ತೈತಿ ಅದಕ್ಕೆ ವಿಭು ಅನ್ಬೇಕು. Can you guess the reason? You can guess the reason. You are getting into the grooves of Vedanta. Then you come to Vedanta activity, thinking activity, which generally would have stopped with our college education. That thinking has get reactivated. ಕೆಲವೊಂದು ಶಿಕ್ಷಣ ಪಡೆದವರದೇವಿ, ಕೆಲವೊಂದು ಶಿಕ್ಷಣ ಪಡೆದೇ ಇಲ್ಲ. ನಾವು ಕಾಲೇಜ್ ವ್ಯಾಸಂಗ ಮಾಡಿದವರು ಅದೇವಿ, ಹೈಸ್ಕೂಲ್ ವ್ಯಾಸಂಗ ಮಾಡಿದವರು ಅದೇವಿ, ಅಥವಾ ಪ್ರೈಮರಿ ಸ್ಕೂಲ್ ಶಿಕ್ಷಣವನ್ನು ಪಡೆದವರದೇವಿ. ಯಾವುದೇ ಶಿಕ್ಷಣ ಪಡೀಲಿ, ಆ ಶಾಲಿ ವಿದ್ಯಾಭ್ಯಾಸ ಮೊದಲು ಮ್ಯಾಗ ಮತ್ತೆ ಹೊಳ್ಳಿ ಪುಸ್ತಕ ಹಿಡದೇ ಇಲ್ಲ. ಈ ಜನರಲಿ would have stopped with our college education. That thinking has to be reactivated. ಇಲ್ರಿ ನಾವು ಓದೋದಿಲ್ಲ ಅನ್ನುವಂಥದ್ದನ್ನ ಈಗ ನೀವು ಬಿಡಬೇಕಾಗ್ತದೆ, ಓದ್ಬೇಕಾಗ್ತದೆ, ಬರಿಬೇಕಾಗ್ತದೆ. ಅಭ್ಯಾಸ ಮಾಡ್ಬೇಕಂದ್ರೆ ಓದ್ಬೇಕು, ಬರಿಬೇಕು. ನಾವೇನು ವಿದ್ಯಾರ್ಥಿಗಳೇನ್ರಿ ಅನ್ನಬೇಡ್ರಿ, ಮಾಡ್ಲೇಬೇಕು. These Puranic stories we do not have to think. Not only we do not have to think. When you think, you would have more problems also. ಪುರಾಣದಾಗ ಕೊಟ್ಟಂತ ಕಲ್ಪನೆಗಳನ್ನ ಸಾರ ವಿಚಾರ ಮಾಡಿ ಅವು ಮಿಥ್ಯ ಇದ್ವು, ಸುಳ್ಳಿದ್ವು ಬಿಡುವಂತ ಜಾಗ್ರತೆ ಬಿಡಬೇಕನ್ನುವಂಥದ್ದು. ಹಂಗಾರೆ ನಿಜವಾದದ್ದು ಏನೈತನ್ನು ಸ್ವೀಕರಿಸುವಂತ ಮನೋಭಾವನೆ ಬೇಕು. ಪುರಾಣಿಕ ಕಲ್ಪನೆಗಳು ಏನದಾವು ಅವು ವಾಸ್ತವಿಕ ಅಲ್ಲ. Puranic stories should be heard and enjoyed as Bhagavan's glory. ಪುರಾಣಗಳನ್ನ ಕೇಳಬೇಕು, ಮತ್ತ ಪುರಾಣಗಳನ್ನ ಅಪ್ರಿಶಿಯೇಟ್ ಮಾಡಬೇಕು. ಇದು ಭಗವಂತನ ತತ್ವ ಐತಪ್ಪ, ಏನೋ ಹೇಳಾಕ, ಭಗವಂತ ತತ್ವ ತಿಳಿಸಾಕ ಏನೋ ಕಥೆಯ ರೂಪಕ ಮಾಡಿ ಹೇಳಾಕತ್ತಾರೆ. ಎಂಜಾಯ್ಡ್ ಆಯ್ತು ಭಗವಾನ್ಸ್ ಗ್ಲೋರಿ. ಯು ಶುಡ್ ನಾಟ್ ಥಿಂಕ್ ಟೂ ಮಚ್. ಬಹಳ ವಿಚಾರ ಮಾಡುವಂತದಿಲ್ಲ ಅಲ್ಲಿ. ಅಲ್ಲಿ ಏನ್ ಹೇಳ್ತಾರೋ ಎಲ್ಲರಿಗೂ ಹೂ ಅನ್ಬೇಕು. ಯಾಕ ಅನ್ನೋಂಗಿಲ್ಲ ಕಥೆಯೊಳಗೆ. ನೀ ಕೇಳಿದಿ ಯಾಕಂತ ಕೇಳಿದಿ ಅಂದ್ರೆ ಯು ವಿಲ್ ಬಿ ಗೆಟ್ ಇನ್ ಟು ಎ ಪ್ರಾಬ್ಲಮ್. ನೀನು ಒಂದು ಸಮಸ್ಯೆ ಸುಳಿಯಲ್ಲಿ ಬೀಳ್ತೀಯ. That is why when children start asking questions, the parents have problems. ಮಕ್ಕಳು ಏನ ಕೆಳಗತ್ತಿರೋ ಸಣ್ಣ ಮಕ್ಕಳು ಉತ್ತರ ಹೇಳೋದ ಕಷ್ಟ ಆಗ್ತದೆ. ಪುರಾಣ ಸ್ಟೋರೀಸ್ ಹ್ಯಾವ್ ಟು ಬಿ ಹರ್ಡ್. ಪುರಾಣಗಳನ್ನು ಕೇಳ್ಬೇಕು, ಯಾಕ ಅನ್ನುವಂಗಿಲ್ಲ ಅಲ್ಲಿ. ಪುರಾಣದ ಹೂ ಅನ್ಕೊಂತವ್ರು. Bhagavan glory has to be understood. Thereafter do not probe into the story. Understand Bhagavan's glory for the sake of meditation. Thereafter never probe too much into the story. This is the background we have when we study Purana. Do not think too much. ಅಲ್ಲಿ ಯಾಕಂತ ಕೇಳೋಂಗಿಲ್ಲ, ಸುಮ್ಮನೆ ಹೌದು ಅನ್ಕೊಂತ ಕಥೆ ಕೇಳೋದಿರ್ತದ. ಆ ಕಥೆದು ಒಂದು ತಾತ್ಪರ್ಯ ಇರ್ತೈತೆ, ಆ ತಾತ್ಪರ್ಯವನ್ನು ಗ್ರಹಣ ಮಾಡಕ್ಕೆ ಆ ಕಥೆ ಬರ್ದಿರ್ತಾರೆ. ಅಲ್ಲಿ ಎಷ್ಟೋ ವಿಷಯಗಳು ಸುಳ್ಳು ಆರೋಪ ಮಾಡಿರ್ತಾರೆ. ಅವನ್ನೆಲ್ಲ ಅದ್ಯಾಂಗ ಇದ್ಯಾಂಗ ಅಂತ ಕೇಳಬೇಡ್ರಿ, ಸುಮ್ಮನೆ ಹೂ ಅನ್ಕೊಂತ ಹೋಗ್ರಿ. ಆ ಕಥೆ ತಾತ್ಪರ್ಯ ತಿಳ್ಕೊಂಡು ಭಗವಂತನ ಮಹಿಮೆಯನ್ನ, ವಿಭೂತಿಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. Once you come to Upanishads, we have a reverse track. Upanishads ಅಭ್ಯಾಸ ಮಾಡಕ್ ಬಂದ್ವಿ ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಉಲ್ಟಾ ಮಾಡ್ಬೇಕು. ಈಗ ನಮ್ ಸಾಧನೆ we have to start thinking. ಈಗ ಏನು ವಿಚಾರ ಮಾಡ್ತಿದ್ದಲ್ಲ, ಈಗ ವಿಚಾರ ಮಾಡ್ಬೇಕು. ಯಾರು ಏನಾರ ಕೇಳಿದ್ರೆ ಹೇಳಿದ್ರಂತ ಅದು ಹೆಂಗ ಅನ್ನೋದು ನಮ್ಮಲ್ಲೇ ವಿಚಾರವಂತಿಕೆ ಬೇಕು. ವಿಚಾರ ಕೃತೇನ ಬಂಧ ವಿಚಾರೇಣ ನಿವರ್ತತೆ.
ನಮ್ಗೆ ಅಜ್ಞಾನ ಬಂದದ, ಜಗತ್ ಖರೆ ಅನ್ನುವಂತ ಭ್ರಾಂತಿ ಆಗೈತಿ. ಇದು ಅವಿಚಾರದಿಂದ ಬಂದವು. ಇದು ವಿಚಾರದಿಂದ ಹೋಗ್ತದೆ. ಇಷ್ಟ ಕ್ಲಾಸ್ ಮೈ ಮೇಗ ಹಾವು ಬಿದ್ದೈತಿ. ಆ ಹಾವಿನಿಂದ ನಾನು ಮುಕ್ತನಾಗ್ಬೇಕನ್ನೋದು ಅಷ್ಟ ಇರ್ಬೇಕು ಹೊರತು ಇದೇನ ವಿಷಪೂರಿತ ಹಾವೈತೋ, ಏನ ವಿಷರಹಿತ ಹಾವೈತೋ, ಇದು ಕಡದ ಏನಾಕೈತಿ, ಇದ್ರ ಬಾಯಾಗ ಅಷ್ಟು ಹಲ್ಲದಾವ, ಇದು ನೋಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಭ್ರಮ ಅಂದ್ರ ಬ್ರಹ್ಮದಿಂದ ಬಿಡುಗಡೆ ಹೆಂಗ ಅಷ್ಟು ವಿಚಾರ ಮಾಡ. ಭ್ರಮ ಹೆಂಗ ಆತು ಅನ್ನುವಂಥದ್ದನ್ನ ಮಾಡಕ್ ಹೋದ್ರಿ ಯು ವಿಲ್ ಎಂಡ್ ಅಪ್ ಇನ್ ಆಲ್ ಪ್ರಾಬ್ಲಮ್ಸ್, ಕ್ವಶನ್ಸ್. ವೈ ವುಡ್ ದೇ ಸೇ ಕಾರಣಂ ಇಸ್ ವಿಭು? ಯಾಕೆ ನಾವು ಕಾರಣ ತತ್ವಕ್ಕೆ ವಿಭು ಅಂತೇವಿ? ದ ವರ್ಡ್ ವಿಭು ಮೀನ್ಸ್ ದ್ಯಾಟ್ ವಿಚ್ ಅಪಿಯರ್ಸ್ ಆಸ್ ಮೆನಿ. ಬಹುಶಾಯಾಂ ಪ್ರಜಾಯೇತಿ ತಪೋ ತಪ್ಯತ ಏಕಾಕೀನ ರಮತೆ. ಅಲ್ಲಿ ಆರೋಪ ಮಾಡ್ಯಾರ, ಭಗವಂತ ಒಬ್ಬನೇ ಇದ್ದಂತ, ಒಬ್ಬ ಬ್ಯಾಸರ ಬಂತಂತ ಹೇಳ್ಯಾರ. ಅದು ಹೆಂಗ್ ಬ್ಯಾಸರ ಬರ್ತೈತ್ರಿ? ಭಗವಂತ ಬ್ಯಾಸರ ಬರ್ತೈತೆ. ಸ್ವಲ್ಪ ಆಮೇಲೆ ಮಾಡ, ಏನ ಸ್ವಲ್ಪ ಆಮೇಲೆ ಮಾಡು. ವಿವಿಧಂ ಭವತಿ ವೈವಿಧ್ಯಂ ಭಾತಿ ಇತಿ ವಿಭುಃ. ಉಪಾದಾನ ಕಾರಣಂ. ಗೋಲ್ಡ್ ಆಲ್ವೇಸ್ ಅಪಿಯರ್ಸ್ ಆಸ್ ವಾಟ್? ಮೆನಿ ಆರ್ನಮೆಂಟ್. ವಿವಿಧಂ ಮೀನ್ಸ್ ಚೈನ್ ರೂಪೇಣ, ಬ್ಯಾಂಗಲ್ ರೂಪೇಣ, ಹ್ಯಾಂಡ್ ರಿಂಗ್ ರೂಪೇಣ, ನೋಸ್ ರಿಂಗ್ ರೂಪೇಣ, ಇಯರ್ ರಿಂಗ್ ರೂಪೇಣ, ಐಬ್ರೋ ರಿಂಗ್ ರೂಪೇಣ. There also people have started wearing. Therefore, one gold manifest appears as many gold products. ಒಂದು ಬಂಗಾರ ಅನೇಕ ಆಭರಣಗಳಾಗಿ ತೋರ್ತದೆ. ಒಂದು ಬಂಗಾರ ಅನೇಕ ಆಭರಣಗಳಾಗಿ ತೋರ್ತಾ ಇದೆ. ವಿವಿಧ ಕಾರ್ಯರೂಪೇಣ ಏಕಂ ಕಾರಣಂ ಭವತಿ. ಅನೇಕ ಕಾರ್ಯಗಳಾಗಿ ಒಂದು ಕಾರಣವು ತೋರುತ್ತದೆ. ಇದಕ್ಕಂತರ ಸೃಷ್ಟಿ. ಒಂದೇ ಕಾರಣವು ಅನೇಕ ಕಾರ್ಯಗಳಾಗಿ ತೋರುತ್ತದೆ, ಅದಕ್ಕಂತರ ಸೃಷ್ಟಿ. ವಿವಿಧ ಕಾರ್ಯ ರೂಪೇಣ ಏಕಂ ಕಾರಣಂ ಭವತಿ. ಸಿಮಿಲರ್ಲಿ ಒನ್ ಭಗವಾನ್ ಅಲೋನ್ ಆಕಾಶ ರೂಪೇಣ, ವಾಯು ರೂಪೇಣ, ಅಗ್ನಿ ರೂಪೇಣ, ಜಲ ರೂಪೇಣ, ಪೃಥ್ವಿ ರೂಪೇಣ, 14 ಲೋಕ ರೂಪೇಣ, ಆಸ್ತಿಕ ಸಮಾಜ ರೂಪೇಣ, and also you ರೂಪೇಣ, in the form of every one of you. ಆ ಇರುವಂತ ಬ್ರಹ್ಮ ತತ್ವ ಅನ್ನುವಂತ ಕಾರಣ ಏನೈತಿ, ಅದು ಮೊದಲ ಆಕಾಶ ತತ್ವ. ಆಕಾಶ ಏನಾಯ್ತು? ವಾಯು ಆತು. ವಾಯುವಿನಿಂದ ಏನಾಯ್ತು? ಅಗ್ನಿ ಆತು. ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಏನಾಯ್ತು? 14 ಲೋಕಗಳಾದವು, ಸಮಾಜಗಳಾದವು, ಅನೇಕ ಆಸ್ತಿಕ ಸಮಾಜಗಳಾದವು, ನಾಸ್ತಿಕ ಸಮಾಜಗಳಾದವು. ಅಂಡ್ ಆಲ್ಸೋ ಯು ರೂಪೇಣ, ನೀವೇನದಿರಲ್ಲ, ನಾವು ನೀವೆಲ್ಲ, ಈ ರೀತಿಯಿಂದ 14 ಲೋಕಗಳು ತಯಾರಾದವು. ಎ ಬ್ಯೂಟಿಫುಲ್ ಡೆಫಿನೇಷನ್ ಆಫ್ ಈಶ್ವರ. ಅಂಡ್ ಶ್ರೀ ರುದ್ರಂ ಈಸ್ ಅನದರ್ ಒನ್. Therefore, Bhagavan is called what? Vibhu. Very profound word. One who is in the form of everything. Vibhu ಅಂದ್ರೆ ಪ್ರತಿಯೊಂದರ ರೂಪನಾಗಿ ತೋರುವಂತವನೇ ವಿಭು. ಪುಸ್ತಕ ರೂಪೇಣ ಭವತಿ, ಟೆಲಿಫೋನ್ ರೂಪೇಣ ಭವತಿ, ಮೊಬೈಲ್ ರೂಪೇಣ ಭವತಿ. ಯಾವ್ಯಾವ್ದು ಆ ರೂಪದಿಂದ ಇರುವಂತದ್ದು ಅದು ಏಕಮೇವ ದ್ವಿತೀಯ ತತ್ವವೇ ಈ ಅನೇಕ ವಸ್ತುಗಳಾಗಿ ತೋರ್ತಾ ಇದೆ ಆತ್ಮೀಯರೇ. ಇದಕ್ಕಂತರ ಸೃಷ್ಟಿ. The original Bhagavan, but they also have a duplicate Bhagavan who is available for darshanam. Duplicate Bhagavan, that is Mayavesha. Duplicate Bhagavan is called Mayavesha. He is available for darshanam. ಆ ಕಾರಣವಾದಂತಹದ್ದು ಈ ವಸ್ತುಗಳ ಹಿಂದೆ ಕಾರಣದಂಗೈತಿ. ಅದನ್ನ ಗ್ರಹಣ ಮಾಡಕ್ ಬಾರದೇ ಇದ್ದವರಿಗೆ ವಿಷ್ಣು ರೂಪೇಣ, ಶಿವರೂಪೇಣ ಕೆಲವೊಂದು ಮೂರ್ತಿ ಪೂಜೆ ಮಾಡಕ ಮೂರ್ತಿಗಳನ್ನು ಕಲ್ಪನೆ ಮಾಡಿ ಆಕಾರಗಳನ್ನು ಕೊಟ್ಟು ಕುಂಡಿಸ್ಯಾರ. ಅವೆಲ್ಲ ಸುಳ್ಳು. ಪರಮಾತ್ಮನ ನಿಜವಾದ ರೂಪ ಅಲ್ಲ. ಈಸ್ ಅವೈಲೇಬಲ್ ಫಾರ್ ದರ್ಶನಂ. ಅವು ವೇಷಗಳು, ಭಗವಂತನ ವೇಷಗಳು ಅಂತ ಕೊಡು. ಅವೆಲ್ಲ ಭಗವಂತನ ಪಾತ್ರಗಳು ಅಂತ ಕೊಡು. ಪಾತ್ರಧಾರಿಗಳು ನಾವೆಲ್ಲ.
ಒರಿಜಿನಲ್ ಭಗವಾನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಜವಾದ ಭಗವಂತನ ತಿಳಿಯೋರು ಯಾರ್ರೀ? ದ ಉಪನಿಷತ್ ಸೇಸ್ ಧೀರಾ. ಉಪನಿಷತ್ ಯಾರು ತಿಳಿತೈತ್ರಿ ನಿಜವಾದ ಭಗವಂತ ಅಂದ್ರೆ ಧೀರಾಹ ಪರಿಪಶ್ಯಂತಿ. ಧೀರ ಅಂದ್ರೆ ಧೀರ ಬಗ್ಗೆ ವಿವೇಕಿನಃ. ಧೀರ ಅಂದ್ರೆ ವಿವೇಕಿನಃ ಅರ್ಥ ಹೇಳ್ತಾರ ಅವ್ರ. ಓನ್ಲಿ ಒನ್ ಹೂ ಹ್ಯಾವ್ ಪ್ರಿಪೇರ್ಡ್ ದೇರ್ ಮೈಂಡ್ ಥ್ರೂ ಪಂಚಭೂತ ಉಪಾಸನ. ಯಾರು ಸಾಧನೆಯನ್ನ ಪಂಚಮಹಾಭೂತಗಳ ಉಪಾಸನೆಯನ್ನ ಸಾಧನೆ ಮಾಡಿದಾರೋ ಅವರಿಗೆ ಮಾತ್ರ ನಿಲುಕುವಂತ ವಿದ್ಯೆ. ದೋಸ್ ಹೂ ಕ್ಯಾನ್ ಗ್ರಾಸ್ಪ್ ಎಕ್ಸ್ಟ್ರೀಮ್ಲಿ ಅಬ್ಸ್ಟ್ರಾಕ್ಟ್ ಟ್ರೂತ್. ಯಾವುದು ಸೂಕ್ಷ್ಮಕ್ಕೆ ಅತಿ ಸೂಕ್ಷ್ಮವಾದದ್ದನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಈ ಬುದ್ಧಿಗಿದೆಯೋ ಅವ್ರಿಗೆ ಅನ್ಬೇಕು. ಏನನ್ಬೇಕು? ಧೀರಾಹ. ಧೀ ಧೀ ಅಂದ್ರೆ ಬುದ್ಧಿ. ಧೀ ಅಂದ್ರೆ ಬುದ್ಧಿ. ಧೀರಾಹ. ತತ್ವಬೋಧ ಲ್ಯಾಂಗ್ವೇಜ್ ಧೀರಾಹ ಮೀನ್ಸ್ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಣ. ಧೀರಾಹ ಅಂದ್ರೆ ಸಾಧನ ಚತುಷ್ಟಯ ಸಂಪತ್ತಿಯಿಂದ ಕೂಡಿದಂತ ಸಾಧಕರು. ಯಾವ ಸಾಧನ ಚತುಷ್ಟಯ? ವಿವೇಕ, ವೈರಾಗ್ಯ, ಸಮಾಧಿ ಶಕ್ತಿ, ಸಂಪತ್ತಿ, ಮುಮುಕ್ಷತ್ವ. The qualified people, like the Astika Samajam student, let me say, Dhiraha Paripashyanti, they see Bhagavan. ಆತ್ಮಾನಾತ್ಮವನ್ನು ವಿವೇಕ ಮಾಡಿ ವೈರಾಗ್ಯವನ್ನು ತಾಳಿ ಸಮಾಧಿ ಷಡ್ಗುಣ ಸಂಪತ್ತಿಯನ್ನು ಹೊಂದಿದವರು, ಮುಮುಕ್ಷತ್ವವನ್ನು ಪಡೆದವರು, ಕರ್ಮಯೋಗ ಉಪಾಸನೆಯನ್ನು ಮಾಡಿದವರು ಈ ಅತಿ ಸೂಕ್ಷ್ಮವಾದ ಭಗವತ್ ತತ್ವವನ್ನು ಗುರು ಹೇಳಿದಾಗ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಸ್ಥೂಲ ಬುದ್ಧಿಯವರಿಗೆ ಆಗುವುದಿಲ್ಲ. ಧೀರಾಹ ಸೂಕ್ಷ್ಮ ಬುದ್ಧಿ ಉಳ್ಳವರು. ಪರಿಪಶ್ಯಂತಿ ದೇಶೀದ ಭಗವಾನ್ ಸಿ ಬಿಟ್ಟುಪಟ್ಟೆ ಕೋರ್ಸ್. ನೋಡುತ್ತಾರೆ ಅಂದ್ರೆ ನೋಡದ ಈ ದೃಷ್ಟಿಯಿಂದ ನೋಡುದ, ಈ ಕಣ್ಣಿಂದ ನೋಡುವುದಲ್ಲ. ತಿಳಿಯುತ್ತಾರೆ ಅನ್ನೋ ಶಬ್ದಕ್ಕೆ ಇಲ್ಲಿ ನೋಡುತ್ತಾರೆ ಅಂತ. ದೇಸಿ ಭಗವಾನ್ ಅಂಡ್ ವಾಟ್ ಡು ದೇಸಿ ಭಗವಾನ್ ಪರಿಪಶ್ಯಂತಿ. ದೇ ಅಪ್ರಿಶಿಯೇಟ್ ಭಗವಾನ್ ಎವ್ರಿವೇರ್. ಭಗವಂತ ಎಲ್ಲ ಕಡೆ ಅದಾನ ವ್ಯಾಪಕವಾಗಿ ಅನ್ನುವಂಥದ್ದನ್ನ ಅವ್ರ ಮನಸ್ಸಿಗೆ ಹೌದು ಅನಿಸ್ತದ. ಪರಿಪಶ್ಯಂತಿ ಧೀರ. ಅದೇ ಅಪ್ರಿಶಿಯೇಟ್ ಗುರುತಿಸ್ತಾರೆ ಆತ್ಮೀಯರೇ ಅವರು. ಅತಿ ಸೂಕ್ಷ್ಮವಾದ ತತ್ವವನ್ನ ಇರುವಿಕೆಯನ್ನ, ವ್ಯಾಪಕವಾದ ಇರುವಿಕೆಯನ್ನ, ಆತ್ಮನ ಇರುವಿಕೆಯನ್ನು ಗುರುತಿಸುತ್ತಾರೆ. ಅದರ ಇರುವಿಕೆ ಮ್ಯಾಗ ಈ ನಾಮರೂಪಗಳು ತೋರ್ತಾ ಇದ್ದಾವೆ. We appreciate gold in all the ornaments. ಹೆಂಗಂದ್ರೆ ಎಲ್ಲ ಆಭರಣಗಳಲ್ಲಿ ಬಂಗಾರ ಇದೆ ನೋಡ್ರಿ. ಬಂಗಾರ ದೃಷ್ಟಿ ಏನೇನ್ ಮಾಡ್ಕೊಂಡು ನೋಡ್ರಿ. ಆಭರಣ ನೋಡ್ಬೇಡ, ಅದರಲ್ಲಿ ಕೆತ್ತನೆ ಆಗಲಿ, ಅದ್ರ ಡಿಸೈನ್ ನೋಡಕ್ ಹೋಗ್ಬೇಡ್ರಿ. ಅದ್ರ ಹಿಂದಿರುವಂತ ಬಂಗಾರ ಕಲ್ಪನೆ ಮಾಡ್ರಿ, ಪದ್ಧತಿ ನೋಡ್ರಿ ನೋಡಾಕ. ಈಗ ಆಭರಣ ಅದ, ನೆಕ್ಲೆಸ್ ಅದ, ಆ ನೆಕ್ಲೆಸ್ ನೋಡ್ಬೇಡ್ರಿ, ಅದ್ರ ಬಂಗಾರ ನೋಡ್ರಿ, ಬಂಗಾರ ದೃಷ್ಟಿ ಮಾಡ್ರಿ. ಒಂದು ಉಂಗ್ರ ನೋಡ್ಬೇಡ್ರಿ, ಉಂಗ್ರವಾಗಿನ ಬಂಗಾರ ನೋಡ್ರಿ. ಒಂದು ಚೈನ್ ಅದ, ಚೈನ್ ನೋಡಕ್ ಆಕಾರ ನೋಡ್ಕೋಬೇಡ, ಅದ್ರಾಗ ಬಂಗಾರ ನೋಡ್ರಿ. ಹಿಂಗೈತೆ ಅಂದ್ರೆ ನೋಡುದು. ಇದೊಂದ್ ಕಲೆ, ಹಿಂಗ ನೋಡುದು. ನೋಡುದಂದ್ರೆ ಹಂಗಲ್ಲ ನೋಡುದು, ಹಿಂಗ ನೋಡುದು. ಆ ಗಡಿಗೆ ಒಳಗ ಮಣ್ಣು ಐತ್ ನೋಡ್ರಿ, ಮಣ್ಣಿನ ದೃಷ್ಟಿ ಮಾಡ್ರಿ. ಅವ ಪತ್ತಾರ ಬಂಗಾರ ತಗೊಂಡು ಹೋದ್ರಿ ಅಂದ್ರೆ ಬಂಗಾರ ಬರೀ ಹೆಚ್ಚಿ ಏನ್ ನೋಡ್ತಾನವ? ಅವ ಆಭರಣ ಡಿಸೈನ್ ನೋಡ್ತಾನೆ, ಒಳಗಿನ ಬಂಗಾರ ಎಷ್ಟು ಗ್ರಾಮ್ ಐತಿ ನೋಡ್ತಾನ, ಬಂಗಾರ ಎಷ್ಟೈತಿ ನೋಡ್ತಾನ. ಅವ ಏನ್ ಬಂಗಾರ ಸಂಬಂಧ ಅವ ಅಕ್ಷರ ದೃಷ್ಟಿ ಹೆಂಗೈತೋ ಹಂಗ ನೀವು ಈ ಜಗತ್ತನ್ನೋದಕ್ಕೆ ಅಕ್ಷರ ಆಗ್ರಿ. ನೀವು ಈ ಜಗತ್ತಿನಲ್ಲಿ ಪರಮಾತ್ಮನ ನೋಡುವ ಕಲೆಯನ್ನು ಕಲಿಯಿರಿ. Just we appreciate God in all the ornaments. A ಜ್ಞಾನಿ appreciates ಭಗವಾನ್ in the whole of this world. ಹ್ಯಾಂಗ ಒಬ್ಬವ ಅಕ್ಷಾಲಿಗ ತಂದಂತ ಆಭರಣಗಳಲ್ಲಿ ಬಂಗಾರವನ್ನೇ ನೋಡುತ್ತಾನೋ, ಆ ನಾಮರೂಪವನ್ನು ನೋಡುವುದಿಲ್ಲವೋ, ನಾಳೆ ಅಕಸ್ಮಾತ್ ಮಾರಾಕ್ ಹೋದಿಲ್ಲ ಅಂದ್ರೆ ಅವ ನಾಮರೂಪಕ್ಕೆ ಎಷ್ಟು ಕೊಟ್ಟ, ಬೆಲೆ ಎಷ್ಟು ಕೊಟ್ಟ? 0 ಪೈಸಾ. ಎದಕ್ ಬೆಲೆ ಕೊಡ್ತಾನವ? ತೂಕ ಮಾಡ್ತಾನ. ಬಂಗಾರ ಅಷ್ಟಕ್ಕೆ ತೂಕ ಮಾಡಿ ಇಷ್ಟು ರೊಕ್ಕ ತಗೋರಿ ಅಂತ. ಮತ್ತ ಆಭರಣಕ್ಕ ಮ್ಯಾಗಿನ್ ಡಿಸೈನ್ಗೆ ಎಷ್ಟು ರೊಕ್ಕ ಮಾಡಿದ್ರಿ ಅಂದ್ರೆ 0 ಪೈಸಾ, ಅದಕ್ಕೆ ಹೋಗಿಲ್ಲ. ಮತ್ತ ಬಂಗಾರ ಸಂಬಂಧ ಅಕ್ಷರ ದೃಷ್ಟಿ ಹೆಂಗೈತು ಹಂಗ ಈ ಜಗತ್ತಿನ ಸಂಬಂಧ ನೀವು ಜಗತ್ತಿನ ಅಕ್ಷರರಾಗಿ ನೋಡಲ್ಲ. ಏನೈತಿ ಜಗತ್ತು? ಭಗವಂತನ ಅದಾನ. ಹೆಂಗ್ ನೋಡ್ರಿ, ಅಣರೇಣು ತುಡು ಕಾಷ್ಟದಲ್ಲೂ ಭಗವಂತ ಅದಾನ ಅನ್ನುವಂಥದ್ದು ನೋಡುವಿಕೆ ಅಂದ್ರೆ ತಿಳಿಯುವಿಕೆ ಅಂದ್ರೆ ಹೆಂಗ್ ಅನ್ನೋದನ್ನ ಹೇಳಾಗತ್ತಾರ ಆತ್ಮೀಯರೇ. ವಿಚಾರ ಮಾಡ್ರಿ, ಹಿಂಗ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ.
ಪರಿತಃ ಮೀನ್ಸ್ ಎವ್ರಿವೇರ್ ಎವ್ರಿವೇರ್ ಎಲ್ಲದನ್ನು ಭಗವಂತ ಎಲ್ಲ ಕಡೆ ಅವನ್. ದಟ್ ಇಸ್ ವೈ ವೆನ್ ಸಂಬಡಿ ರೋಟ್ ಗಾಡ್ ಈಸ್ ನೋ ವೇ, ಯಾರೋ ಬರೆದ್ರು ದೇವರು ಎಲ್ಲಿ ಇರುವುದೇ ಇಲ್ಲ, ಇದು ಕಪೋಲ ಕಲ್ಪನೆ ಅನ್ನಂತ ಯಾವನೊಬ್ಬ ವಿಜ್ಞಾನಿ ಏನು ಬರ್ದವ, ಬರ್ಕೊಡ್ರಿ. ಗಾಡ್ ಈಸ್ ನೋ ವೇರ್. ಆ ನೋ ವೇರ್ ಅನ್ನು ಕೂಡಿಸಿ ಬರ್ದಿದ್ದಾವ. ಅದಕ್ಕೆ ಶಾಣೆ ಮಾಡಿದ ಡಬ್ಲ್ಯೂ ಇತ್ತಾಗ ಹಾಕಿ ದ ಗಾಡ್ ಈಸ್ ನೌ ಹಿಯರ್. ಗಾಡ್ ಈಸ್ ನೋ ವೇರ್ ಮೊದಲ ಬರ್ಕೊಟ್ರಿ, ಗಾಡ್ ಈಸ್ ನೌ ಹಿಯರ್ ಈಗ ಬರ್ಕೊಟ್ರಿ. ಇಷ್ಟ ನೋಡ್ರಿಪ್ಪ. ದೃಷ್ಟಿಂ ಬ್ರಹ್ಮಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್. ದೃಷ್ಟಿ ಒಳಗ ಫರಕ ಹೊರತು ಬೇರೆ ಏನು ಫರಕ್ ಆಗುದಿಲ್ಲ ಆತ್ಮೀಯರೇ. ಜ್ಞಾನಿಗೂ ಅಜ್ಞಾನಿಗೂ ಏನ್ ಫರಕ್ ಅಂದ್ರೆ ದೃಷ್ಟಿ ಫರಕ್. ತಿಳಿತಲ್ಲ ಇದು ಶಬ್ದ. ಗಾಡ್ ಈಸ್ ನೋ ವೇರ್, ಗಾಡ್ ಈಸ್ ನೌ ಹಿಯರ್. ಇಂಗ್ಲಿಷ್ ಬಲ್ಲವ್ರಿಗೆ ಇದು ಸರ್ಕಸ್. In the Mundaka Upanishad, student went and what is the spelling of nowhere? Nowhere. After now he puts comma. What does he say? Now God is now here in the form of Asaddu, rationalist also. Bhagavan also appears in the form of intelligent Jnani as well as God of rationalist. All the Narasimha Avtara, all Hiranyakashipu story, they are all to say that Bhagavan is everywhere. Paripashyanti Dhira. ಈ ಹಿರಣ್ಯಕಶ್ಯಪನ ಕಥೆ ಆಗಲಿ, ಈ ನರಸಿಂಹನ ಅವತಾರದಲ್ಲಿ ಭಗವಂತ ಎಲ್ಲ ಕಡೆ ಅದ. ಈ ಗಿಡದಾಗ ಅದಾನ, ಈ ಕಂಬದಾಗ ಅದಾನ, ಅದಾನ ಅಂತ ಹೇಳ್ತಾನ ನಾವು. ಆ ಇರುವಂತ ಭಗವಾನದ ಅಲ್ಲಿ ಒಂದು ಇದು ಬರ್ತದೆ, ಏನೋ ನರಸಿಂಹ ಅವತಾರ ಆಗಿ ಬಂದು ತೋರಿಸ್ತಾರ. ಅದು ತಿಳಿಲಾದವ್ರಿಗೆ, ಕ್ರಾಸ್ ಮೈಂಡೆಡ್ ಪೀಪಲ್ಗೆ ನಾವ್ ಹೆಂಗ್ ತಿಳ್ಕೊಬೇಕಂದ್ರೆ ಅಲ್ಲಿ ಆತ್ಮತತ್ವ ಇದೆ. ಅದು ನಿಜವಾದ ಇದು ಏನು ಆ ಕಥೆಯ ಸಾರಾಂಶ. ಆ ಭಗವಂತ ತತ್ವ ಅನ್ನುವಂಥದ್ದು ನಿರಾಕಾರ ನಿರ್ಗುಣ ತತ್ವ ಇಲ್ಲ ಅನ್ನುವಂಥದ್ದು ಹೇಳುವಂತ ಹೊರತು ಅಲ್ಲಿ ಒಂದು ನಾಮರೂಪಾತ್ಮಕ ಒಬ್ಬ ಮನುಷ್ಯ ಜಗತ್ ಬಂದ, ನರಸಿಂಹನ ಆಕಾರದ ಒಬ್ಬ ಪರಮಾತ್ಮ ಬಂದ ಅಂತ ಏನ್ ತೋರಿಸ್ತಾರಲ್ಲ, ಅದು ಗ್ರಾಸ್ ಮೈಂಡೆಡ್ ಪೀಪಲ್ಗೆ ತೋರಿಸಿದ್ದು, ನಮಗಲ್ಲ. ಈಗ ಏನು ಅಕ್ಷರದಿಂದ ಬಂಗಾರ ದೃಷ್ಟಿ ಐತಲ್ಲ, ಆ ದೃಷ್ಟಿಯಿಂದ ಭಗವಂತ ಅದಾನ ಅನ್ನುವಂತ ತಿಳ್ಕೊಳ್ರಿ. ಇಷ್ಟು ಹೇಳಿದ ಮೇಲೆ ಪರಿಪಶ್ಯಂತಿ ಧೀರಾಹ ಈ ಮಂತ್ರ ಪೂರ್ಣ ಅರ್ಥ ಹೇಳಿದಂಗ ಆತ್ ನೋಡ್ರಿ. ಯದೇತದೃಶಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಮ ಚಕ್ಷುಶ್ರೋತ್ರಂ ತದ ಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದ್ ಅವ್ಯಯಂ ಯದ್ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ವಿವೇಕಿನಃ ಬುದ್ಧಿ. ವಿವೇಕಿಗಳು ಈ ರೀತಿ ತಿಳಿಯುತ್ತಾರೆ. ಧೀರ ಅಂತಂದ್ರೆ ಕೇಳ ದೊಡ್ಡ ಧೀರತನ, ಅಲ್ಲಿ ಹೋಗ್ಬೇಡ. ಪರಾವಿದ್ಯಾಂ ಧೇಯಾಂ ರಮಂತೆ ಇತಿ ಧೀರ. ಧೇಯಾಂ ಪರಾವಿದ್ಯಾಂ ರಮಂತೆ ಇತಿ ಧೀರ. ಪರಾವಿದ್ಯೆ ಎಂಬ ಧೀಯಲ್ಲಿ ರಮಿಸುವವರು, ರಮಮಾನ ಮಾಡಬೇಕು. ಧೇಯಾಂ ಪರಾವಿದ್ಯಾಂ ರಮಂತೆ ಇತಿ ಧೀರ. ಬರ್ಕೊಳ್ಳೋರು ಬರ್ಕೊ. ಶಾನ್ಯಾಗ ಏನ್ ಮಂತ್ರಕ್ಕೆ ಹೋಗ್ತಾರೆ? ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ. ಅಲ್ರಿ ಚೇತನ ಕಾರಣ ಅಂದ್ರಿ ಅದಕ್ಕೊಂದ್ ಯಾವ್ದಾದ್ರು ಜಗತ್ನಾಗ ಉದಾಹರಣೆ ಐತೇನ್ರಿ? ಜಡ ಮತ್ತು ಚೇತನ ಅದು ಎರಡಕ್ಕೂ ಕಾರಣ ಆಗಿತ್ತು ಒಂದ್ ಯಾವ್ದಾರ. ಈಗ ಪರಮಾತ್ಮಕ ನೀವೇನಂದ್ರಿ ಮಟೀರಿಯಲ್ ಕಾಸ್ ಅದ್ರಿ, ನಿಮಿತ್ತ ಕಾರಣನು ಭಗವಂತನ ಉಪಾದ ಕಾನೂನು. ಆ ಭಗವಂತನ ಅನ್ನಕ್ಕೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ರಿ ಅಂತಂದ್ರೆ ಜೇಡ್ರ ಹೋಗಿನ ಉದಾಹರಣೆ ಕೊಡಾಗತ್ತ ತಿಳ್ಕೊಳ್ಲಿಕ್ಕೆ. ಹಂಗ ಅದನ್ನ ಹಿಡ್ಕೊಂಡ ಜೋತ್ ಬಿಡುವಂಗಿಲ್ಲ ನಮ್ಮ ಬುದ್ಧಿಗೆ ತಿಳ್ಕೊಳಕ. ಜೇಡ್ರ ಹುಳು ಹೆಂಗದ ಉಪಾದಾನ ಕಾನೂನು ಅದ, ಜೇಡ್ ಬಲೆ ಸೃಷ್ಟಿ ಮಾಡ್ಲಕ್ಕ ಅದು ತನ್ನ ಜ್ವರದಿಂದ ಅದು ತಯಾರು ಮಾಡ್ತದ. ಉಪಾದಾನ ಕಾನೂನು ಅದ ನಿಮಿತ್ತ ಕಾರಣನು ಅದೇ ಇದೆ ಅನ್ನುವಂತ ಉದಾಹರಣೆ ಕೊಡೋದಾರ. ಆ ವಿಷಯವನ್ನು ಮತ್ತೆ ನಾಳೆ ನೋಡೋದು ಅನ್ನುವರೆಗೆ ಇವತ್ತಿನ ಈ ವಾತೃಕ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.